ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಮತ್ತಷ್ಟು ದುಬಾರಿಯಾಗುತ್ತಾ ನಮ್ಮ ಮೆಟ್ರೋ. ನಮ್ಮ ಮೆಟ್ರೋಯಿಂದ ಆಗಿರುವ ಪ್ರಮಾದಕ್ಕೆ ಯಾರು ಹೊಣೆ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮ ಮೆಟ್ರೋ ಬೆಂಗಳೂರಿನ ಸಂಚಾರ ವ್ಯವಸ್ಥೆಯ ಜೀವನಾಡಿಯಾಗಿದೆ. ಮೆಟ್ರೋ ಕಾಮಗಾರಿ ಎಷ್ಟು ತ್ವರಿತಗತಿಯಲ್ಲಾಗುತ್ತೆ, ಎಷ್ಟು ಲೈನ್ಸ್ಗಳು ಪ್ರಯಾಣಿಕರ ಬಳಕೆಗೆ ಮುಕ್ತವಾಗುತ್ತೋ ಅಷ್ಟು ಈ ಟ್ರಾಫಿಕ್ ಜಂಜಾಟ ಅನ್ನೋದು ತಪ್ಪುತ್ತೆ ಅನ್ನೋದು ಈಗ ಆಲ್ರೆಡಿ ಪ್ರೂವನ್ ಆಗಿರುವಂತಹ ವಿಚಾರ. ಆದರೆ ಮಧ್ಯಪ್ರಾಚ್ಯ ಯುದ್ಧ ಅನ್ನೋದಿದೆಯಲ್ಲ ನೋಡಿ, ಎಲ್ಲೋ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಡೀತಾ ಇರುವ ಯುದ್ಧ ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರ ಮೇಲೂ ಕೂಡ ಪರಿಣಾಮ ಬೀರುತ್ತಂತೆ. ಅರೆ, ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹಾಗೆ ಮೆಟ್ರೋ ಸಂಚಾರಕ್ಕೂ ಯಾವ ರೀತಿ ಸಂಬಂಧ? ಮಧ್ಯಪ್ರಾಚ್ಯ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಮೆಟ್ರೋಗೂ ಅದಕ್ಕೂ ಹೆಂಗೆ ಕನೆಕ್ಷನು? ಇನ್ಫ್ಯಾಕ್ಟ್ ಪ್ರಧಾನಿ ಮೋದಿ ಅವರೇ ಹೇಳ್ಬಿಟ್ರಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಿದೆ, ಅದರ ಅವೈಲಬಿಲಿಟಿ ನಮಗೆ ಸ್ವಲ್ಪ ಕಷ್ಟ ಇದೆ ಯುದ್ಧದಿಂದ, ಮೆಟ್ರೋ ಬಳಸಿ ಅಂತ ಹೇಳಿ. ಹೀಗಿದ ಮೇಲೆ ನಮ್ಮ ಮೆಟ್ರೋ ದರ ಯಾಕೆ ಏರಿಕೆ ಆಗುತ್ತೆ ಅಂತಂದರೆ, ನಮ್ಮ ಮೆಟ್ರೋ ಅದರಲ್ಲೂ ಈ ಏರ್ಪೋರ್ಟ್ ಕನೆಕ್ಟಿಂಗ್ನ ಬ್ಲೂ ಲೈನ್ ಏನಿದೆ ಅದರ ಕಾಮಗಾರಿಗಾಗಿ ತೆಗೆದುಕೊಂಡಿದ್ದಂತಹ ಸಾಲ, ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಆದಂತಹ ಒಂದು ಎಡವಟ್ಟು ಅಥವಾ ನಿರ್ಲಕ್ಷ್ಯ ಅಂತ ಹೇಳೋದನ್ನ ಕರೆಯೋದಾದ್ರೆ ನಿರ್ಲಕ್ಷ್ಯ, ಇದೀಗ ಬರೋಬ್ಬರಿ 1,000 ಕೋಟಿಯಷ್ಟು ಹೆಚ್ಚುವರಿ ಸಾಲ ಮರುಪಾವತಿ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಈಗ ಮೆಟ್ರೋ ಈ ಬ್ಲೂ ಲೈನ್ ಏನಿದೆ ಇನ್ನು ಪ್ರಯಾಣಿಕರಿಗೆ ಮುಕ್ತವೇ ಆಗಿಲ್ಲ. ಸಾಲ ತೀರಿಸಲಿಕ್ಕೆ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಜೂನ್ 1ನೇ ತಾರೀಕಿಂದ ಸಾಲ ತೀರಿಸಬೇಕಾದ ಪ್ರಕ್ರಿಯೆ ಪ್ರಾರಂಭ ಆಗಿ ಹೋಗಿದೆ. ಹಾಗಾದ್ರೆ ಈ ಹೆಚ್ಚುವರಿಯಾಗಿ ಬೀಳ್ತಾ ಇರುವ 1,000 ಕೋಟಿ ಇದೆಯಲ್ಲ, ಯಾಕಾಗಿ ಬೀಳ್ತಾ ಇದೆ? ಬಿದ್ದಿದೆ ಸರಿ ಹೊರೆ. ಈ ಹೊರೆಯನ್ನು ತಗ್ಗಿಸ್ಕೊಳ್ಳಿಕ್ಕೆ BMRCL ಮುಂದಿರುವ ಆಪ್ಷನ್ ಆದ್ರೂ ಏನು? ಮತ್ತೊಮ್ಮೆ ಪ್ರಯಾಣಿಕರ ಮೇಲೇನೆ ಟಿಕೆಟ್ ದರ ಏರಿಕೆ ಮಾಡಿ ಹೊರೆ ಹೊರಿಸುತ್ತಾ? ಹಾಗಾದ್ರೆ ಈ ಹೊರೆಗೆ ಕಾರಣ ಯಾರು? ಇದನ್ನ ಸರಿಪಡಿಸ್ಲಿಕ್ಕಿರುವ ಮಾರ್ಗಗಳೇನು? ಈ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಏರ್ಪೋರ್ಟ್ ರೂಟ್ನಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇಲ್ಲಿ ಬಹುತೇಕ ಕಡೆ ಕೆಲಸಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ. ಈ ಎಲ್ಲವೂ ಅಂದುಕೊಂಡಂತ ನಡೆದಿದೆ. 2024ರಲ್ಲಿ ಕೆಲಸ ಮುಗಿಬೇಕಾಗಿತ್ತು, ಬಟ್ ಕಾಮಗಾರಿಯ ಆಮೆಗ ತಿಳಿಸಾಗ್ತಾ ಇದೆ. ಅದಕ್ಕೆ ಇದು ಬೆಂಗಳೂರಿನ KR-ಪುರದಿಂದ ಏರ್ಪೋರ್ಟ್ ರಸ್ತೆಗೆ ನಿರ್ಮಾಣವಾಗ್ತಿರೋ ಮೆಟ್ರೋ ಸ್ಥಿತಿ. 2 ವರ್ಷದ ಹಿಂದೆಯೇ ವಾಣಿಜ್ಯ ಸಂಚಾರ ಶುರುವಾಗಬೇಕಿದ್ದ ಈ ಮೆಟ್ರೋ ಮಾರ್ಗದ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಸಂಚಾರ ಪ್ರಾರಂಭ ಮಾಡುವ ಮೊದಲೇ ಇದೀಗ ಮಾಡಿರುವ ಸಾಲ ಮರುಪಾವತಿಗೆ ಮುಂದಾಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ BMRCL ಸಿಲುಕಿದೆ. ಮೆಟ್ರೋ ಬ್ಲೂ ಲೈನ್ ಕಾಮಗಾರಿಗೆ BMRCL 2021ರಲ್ಲಿ 3,750 ಕೋಟಿ ರೂಪಾಯಿ ಸಾಲಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು. ಈ ಒಪ್ಪಂದ ಡಾಲರ್ ಮೂಲಕ ನಡೆದಿತ್ತು. ಇದೀಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರೋದು BMRCLಗೆ ಭಾರಿ ಹೊರೆಯಾಗಿದೆ. ಬಡ್ಡಿ ಹೊರತುಪಡಿಸಿ 1,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹಣವನ್ನ ಪಾವತಿ ಮಾಡಬೇಕಿದೆ. 2A 2Bಗೆ ನಮ್ಮದು ಬಂದಿರೋದು ಜೈಕಾ ಆ್ಯಂಡ್ ADBದು. ಸೊ ADBದು ಕೂಡ ನಾವು ಲೋನ್ ಅಗ್ರಿಮೆಂಟ್ ಮಾಡಿರ್ತೀವಿ, ಜೈಕಾದು ಕೂಡ ಲೋನ್ ಅಗ್ರಿಮೆಂಟ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದ ಲೋನ್ ಅಗ್ರಿಮೆಂಟ್ ಏನಿದೆ, ನಮ್ಮದು ಆ ಮಾರಿಟೋರಿಯಂ ಪೀರಿಯಡ್ ಮುಗಿದ ಮೇಲೆ ಅದಕ್ಕೆ ನಾವು ರೀಪೇಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಫಸ್ಟ್ ರೀಪೇಮೆಂಟ್ ಇವಾಗ ಜೂನಲ್ಲಿ ADBದು ಬಂದಿದೆ. ಯಾಕಂದರೆ ಇದಕ್ಕೆ ನಾವು ಏನೇ ತೊಗೊಂಡಿದ್ರು ಅದಕ್ಕೆ ನಾವು ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತೀವಿ. ಸೊ ಅದ್ರ ಪ್ರಕಾರ ಅದನ್ನು ಪೇಮೆಂಟ್ ಮಾಡ್ತೀವಿ. ಸೊ ಆ ಪೇಮೆಂಟ್ ಮಾಡಲೇಬೇಕಾಗತ್ತೆ ನಾವು. BMRCL ಸಾಲದ ಸುಳಿಯಲ್ಲಿ ಇರೋದ್ರಿಂದ ಇದರ ಹೊರೆಯನ್ನ ಪ್ರಯಾಣಿಕರ ಮೇಲೆ ಹಾಕುವ ಆತಂಕ ಎದುರಾಗಿದೆ. ಕಳೆದ ಬಾರಿ ಸಾಲದ ನೆಪ ಹೇಳಿ BMRCL ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ ಆರೋಪ ಇದೆ. ಈ ಬಾರಿಯೂ ಇದೇ ಕಾರಣ ಮುಂದಿಟ್ಟು ಪ್ರಯಾಣದ ದರ ಏರಿಸೋ ಸಾಧ್ಯತೆ ಇದೆ. ಒಂದ್ ಕಡೆ ಮೆಟ್ರೋ ಜಾಲ ತುಮಕೂರು, ಆನೇಕಲ್, ಹೊಸಕೋಟೆ, ಬಿಡದಿ, CM ತವರು, ಕನಕಪುರಕ್ಕೆ ವಿಸ್ತರಿಸುತ್ತಿದೆ. ಆದರೆ ಮತ್ತೊಂದೆಡೆ ವಿಳಂಬ ಕಾಮಗಾರಿಗಳ ಹೊರೆ, ಸಾಲ, ಖರ್ಚಿನ ಹೊರೆ ಜನಸಾಮಾನ್ಯರ ಮೇಲೆ ಬೀಳುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಯತ್ನ ಇವತ್ತಿನ ಮಹಾಭಾರತದಲ್ಲಿ.
ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಮೆಟ್ರೋಗೆ ಸಂಬಂಧಪಟ್ಟಿದ್ದು, ಅಲ್ಲಿಗೆ ಬೆಂಗಳೂರಿಗೆ ಮಾತ್ರ ಸೀಮಿತ ಅಂತ ಹೇಳಿ ಬೆಳಗಾವಿಯಲ್ಲೋ ಬಾಗಲಕೋಟೆಯಲ್ಲೋ ಶಿವಮೊಗ್ಗದಲ್ಲೋ ಕುತ್ಕೊಂಡು ನೋಡ್ತಾ ಇರುವ ವೀಕ್ಷಕರಿಗೆ ಅನ್ನಿಸಬಹುದು. ಆದರೆ ವೀಕ್ಷಕರೇ, ಇದು ನಮ್ಮ ನಿಮ್ಮ ತೆರಿಗೆಯ ಹಣ. ಈಗ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ ಅಥವಾ BMRCಯಲ್ಲೇ ಸಾಲವನ್ನು ತೀರಿಸಬೇಕು, ಅದರಲ್ಲೂ 1,000 ಕೋಟಿ ಹೆಚ್ಚಿಗೆ ಹೊರೆ ಬಂದಿದೆ ಅಂತಂದರೆ ತೀರಿಸೋದೆಲ್ಲಿಂದ? ತೆರಿಗೆ ದುಡ್ಡೇ ಅಲ್ವಾ ಅಲ್ಟಿಮೇಟ್ಲಿ. ಹಾಗಾದರೆ ಹೆಚ್ಚುವರಿಯಾಗಿ ಬಂದಿರುವ ತೆರಿಗೆ ಹೊರೆ ಯಾರನ್ನ ನಾವು ಹೊಣೆ ಮಾಡೋದು? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ ಅಥವಾ BMRCLನ್ನ? ಈ ರೀತಿ ಕೇವಲ ಮೆಟ್ರೋ ಪ್ರಾಜೆಕ್ಟ್ನಲ್ಲಿ ಮಾತ್ರ ಅಲ್ಲ. ನಾವು ನೆನ್ನೆ ತಾನೇ ಮಾತನಾಡ್ತಾ ಇದ್ವಿ, ಗೃಹಲಕ್ಷ್ಮಿ ಯೋಜನೆ ಸತ್ತವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಅಲ್ಲೊಂದು 1,400 ಕೋಟಿ ಹೆಚ್ಚುವರಿ ಸರ್ಕಾರದ ತೆರಿಗೆ ದುಡ್ಡು, ಅಂದರೆ ಸರ್ಕಾರಕ್ಕೆ ಕೊಟ್ಟಿರೋ, ನಾವು ನೀವು ಕೊಟ್ಟಿರೋ ತೆರಿಗೆ ದುಡ್ಡು. ಹಿಂಗೆ ಎಲ್ಲ ಯೋಜನೆಗಳಲ್ಲೂ ಕೂಡ ಹಣ ಪೋಲಾಗ್ತಾ ಇರೋ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಿ ಅಂತ ಹೇಳಿ ನಾವು ಕೇಳಿದ್ರು ಕೂಡ ರಾಜ್ಯ ಕೇಂದ್ರ ಸರ್ಕಾರಗಳು ಎಲ್ಲಿಂದ ಮಾಡ್ತವೆ? ದುಡ್ಡು ಬೇಕಲ್ಲ, ಮತ್ತೆ ಸಾಲ, ಮತ್ತೆ ಬಡ್ಡಿ. ಹಾಗಾಗಿ ಇವತ್ತಿನ ವಿಚಾರ ಬೆಂಗಳೂರಿನ ಮೆಟ್ರೋಗೆ ಸಂಬಂಧಪಟ್ಟಿದ್ದು ಅಂತ ಅನಿಸಿದ್ರು ಕೂಡ ಇದು ಇಡೀ ರಾಜ್ಯದ ಜನರಿಗೆ ಸಂಬಂಧಪಟ್ಟಿದ್ದು. ಯಾಕಂದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಮ್ಮ ನಿಮ್ಮ ತೆರಿಗೆ ಹಣಕ್ಕೆ ಸಂಬಂಧಪಟ್ಟಿದ್ದು. ಹೀಗಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಈ ಹೆಚ್ಚುವರಿ 1 ಕೋಟಿಯ ಹೊರೆ ಇದೆಯಲ್ಲ, ಇದನ್ನ ಯಾರು ಹೊರಬೇಕು? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ ಅಥವಾ BMRCLೇನಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣಿಸ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು, ಅಥವಾ ವಾಟ್ಸ್ಆ್ಯಪ್, ಸೋಷಿಯಲ್ ಮೀಡಿಯಾದ X ಖಾತೆ ಮೂಲಕವೂ ಕೂಡ ನೀವು ಚರ್ಚೆಯಲ್ಲಿ ಭಾಗಿಯಾಗಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಆರ್ಥಿಕ ತಜ್ಞರಾದ ಕೇಶವ್ ಅವರು ಜಾಯ್ನ್ ಆಗಿದ್ದಾರೆ ಹೊರಗಿನಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘದ ಸಹ ಸಂಚಾಲಕರಾದ ರಾಜೇಶ್ ಭಟ್ ಇದ್ದಾರೆ. ಹಾಗೆ ITIE CEO ಡಾಕ್ಟರ್ ಸಂಜೀವ್ ಕುಬಕಡ್ಡಿ ಅವರಿದ್ದಾರೆ. ಮೆಟ್ರೋಗೋಸ್ಕರ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಕುಬಕಡ್ಡಿ ಸರ್. ನಮಸ್ಕಾರ, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು, BJP ವಕ್ತಾರರಾದ ಯದು ಸರ್ ಇದ್ದಾರೆ. ನಮಸ್ಕಾರ, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಹೊತ್ತಿನಲ್ಲಿ ಮತ್ತೊಬ್ಬ ಆರ್ಥಿಕ ತಜ್ಞರಾದ ರುದ್ರಮೂರ್ತಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ ಕಾರ್ಯಕ್ರಮದಲ್ಲಿ. ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು, ಹಾಗಾಗಿ ನಾನು ಕೇಶವ್ ಸರ್ ಇಂದ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ರೂಪಾಯಿ ಮೌಲ್ಯ ಕುಸಿದು ಹೋಯಿತು ಡಾಲರ್ನ ಮುಂದೆ. ಹಾಗಾಗಿ ಈ ಸಾಲದ ಪ್ರಮಾಣ ಏನಿತ್ತು ಅದನ್ನು ಮರುಪಾವತಿ ಮಾಡೋ ಪ್ರಮಾಣ 1,000 ಕೋಟಿ ಹೆಚ್ಚುವರಿ ಆಯಿತು ಅನ್ನೋದು ನಮಗೆ ಸಿಕ್ಕಿರೋ ಮಾಹಿತಿ. ನಾವು ಯಾವಾಗ ರೂಪಾಯಿ ಮೌಲ್ಯ ಕುಸಿತು ಡಾಲರ್ ಮುಂದೆ ಅಂದ ತಕ್ಷಣ ಕಾಂಗ್ರೆಸ್ಸಿಗರು ಸಹಜವಾಗಿಯೇ ಮೋದಿನ ಬ್ಲೇಮ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ಯುದ್ಧದ ನೀತಿಯ ವೈಫಲ್ಯ ಇದು, ಹಾಗಾಗೇನೆ ಅದು ಮೆಟ್ರೋ ದರದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅನ್ನೋ ವಿಶ್ಲೇಷಣೆ ಬಂದುಬಿಡುತ್ತೆ. ನಾವು ಇದನ್ನು ಹಿಂಗೆ ಗಮನಿಸಬೇಕಾ? ಇಸ್ ಇಟ್ ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರ ಯುದ್ಧದ ನೀತಿಯ ವೈಫಲ್ಯದ ಪರಿಣಾಮನ? ಈಗ ನಮ್ಗೆ ಈ ಅಗ್ರಿಮೆಂಟ್ ಸೈನ್ ಆಗಿರುವಂತ ಸಮಯ ನೋಡಿದ್ರೆ 2021ನೇ ಇಸ್ವಿಯಲ್ಲಿ ಆಗುತ್ತೆ. ಅಂದ್ರೆ ಕೋವಿಡ್ ನಂತರ ಇದಾಗುತ್ತೆ. ಕೋವಿಡ್ ಸಮಯದಲ್ಲೇ ನಮ್ಗೆ ತುಂಬಾ ಅನಿಶ್ಚಿತತೆ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಯಾಕೆ ಸರ್ಕಾರ ಇದನ್ನ ಹೆಡ್ಜಿಂಗ್ ಮಾಡ್ಕೊಳ್ಳಿಲ್ಲ ಅನ್ನುವಂಥದ್ದನ್ನ ನನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ. ಯೂಶಲಿ ಏನು ಅಂತಂದ್ರೆ ನಮ್ಗೆ ಯಾವ್ದಾದ್ರು ಇವಾಗ ಇಮಿಡಿಯೇಟ್ ಆಗಿ ಕಾಸ್ಟ್ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಡ್ಜ್ ಮಾಡಿಲ್ದೇನೂ ಇರ್ಬೋದು. ಇನಿಷಿಯಲ್ ಎಕ್ಸ್ಪೆನ್ಸಸ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಮಾಡಿರ್ಬೋದು. ಇಲ್ಲ ಕರೆಂಟ್ ಇದು CAG ರಿಪೋರ್ಟ್ ಅಲ್ಲಿ ಒಂದ್ ವೇಳೆ ಹೆಚ್ಚು ಕಮ್ಮಿ ಆದ್ರೆ ನಮ್ದು ಇದ್ರದ್ದು ಬರುತ್ತೆ ಅನ್ನೋಂಥದ್ದು ಇರ್ಬೋದು. ಆದ್ರೆ ನೋಡಿ ಎಷ್ಟು ತೊಂದರೆ ಆಗತ್ತೆ ಅಂದ್ರೆ ಇವಾಗ ಬದುಕಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಅನ್ಸರ್ಟನಿಟಿ ಇದೆ. ಕೋವಿಡ್ ನಂತರ ಅಂತೂ ಜಾಸ್ತಿ ಆಗಿದೆ. ಅದು ಅವಾಗ್ಲೂ ಗೊತ್ತಾಗ್ತಾ ಇತ್ತು, ಇನ್ನೊಂದು ವೇವ್ ಬರುತ್ತಂತೆ ಅನ್ನುವಂತ ಮಾತುಕತೆಗಳೇ ನಡೀತಾ ಇತ್ತು. ಬೇರೆ ದೇಶಗಳಲ್ಲಿ ಇಷ್ಟಿದೆ ಅಷ್ಟಿದೆ ಅನ್ನುವಂಥದ್ದು ಇತ್ತು. ಸೊ ಅಂತ ಸಂದರ್ಭದಲ್ಲಿ ಇದನ್ನು ಮಾಡುವಾಗ ಇವ್ರು ಒಂದ್ ವೇಳೆ ಹೆಡ್ಜ್ ಮಾಡಿದ್ರೆ ಆವಾಗ ನಮ್ಗೆ ಇಷ್ಟು ಮಟ್ಟಿಗೆ ರಿಸ್ಕ್ ಇರ್ತಿರ್ಲಿಲ್ಲ. ನಾನು ಪ್ರೇಕ್ಷಕರ ದೃಷ್ಟಿಯಿಂದ ಹೆಡ್ಜಿಂಗ್ ಅಂದ್ರೆ ಏನು ಅನ್ನೋದನ್ನ ಹೇಳಬೇಕು ಅಂತಂದ್ರೆ, ಇವತ್ತಿನ ದಿನ $75 ರೂಪಾಯಿ ಇತ್ತು $1 ಅನ್ನುವಾಗ ಈ ಅಗ್ರಿಮೆಂಟ್ ನಡೆಯುತ್ತೆ. ಈ ಅಗ್ರಿಮೆಂಟ್ ನಡೆಯುವಾಗ ಇವ್ರು ಏನ್ ಮಾಡಿರ್ಬೋದಾಗಿತ್ತು, ಅದನ್ನ ಹೆಡ್ಜ್ ಮಾಡಿದ್ರೆ 76-77 ರೂಪಾಯಿಯಲ್ಲಿ ಇದನ್ನ ಫೈನಲ್ ಮಾಡ್ಕೋಬಹುದಾಗಿತ್ತು. ಲಾಕ್ ಮಾಡಬಹುದಾಗಿತ್ತು. ನಮ್ಮ ರೈತರು ಮಕ್ಕಳ ಮಾಡ್ತಾರೆ ಇದನ್ನ. ಹೂವಿನ ಸಮಯದಲ್ಲಿ ಈಗ ಟ್ಯಾಮ್ರಿಂಡು ಅಥವಾ ಮ್ಯಾಂಗೋಸ್ ಹೂವಿನ ಸೀಸನ್ ಅಲ್ಲೇನೆ ಅವರು ಈಗ ಒಂದ್ 100 ರೂಪಾಯಿ ಹಂಗೆ 1 kg ಅಂತ ಕೊಟ್ಬಿಟ್ರೆ ಅದು 1000 kg ಬಂದ್ರೆ ಅವ್ನ್ 1 ಲಕ್ಷ ಅವ್ನು ಕೊಟ್ಬಿಡ್ತಾರೆ. ಅವ್ರು ಅಂದಾಜು 1000 kg ಬರ್ಬೋದು ಅಂತ ಲೆಕ್ಕ ಹಾಕಿ 1 ಲಕ್ಷ ಕೊಟ್ಬಿಡ್ತಾರೆ ಅವತ್ತೇನೆ. ಒಂದ್ ವೇಳೆ ಮಾಡಿಲ್ಲಪ್ಪ 200 ರೂಪಾಯಿ ಆಯ್ತು ಅಂದ್ರೆ ಅವ್ನಿಗೆ ರೈತನಿಗೆ ಲಾಸ್ ಆಗುತ್ತೆ. ಆದ್ರೆ 30 ರೂಪಾಯಿ 40 ರೂಪಾಯಿ ಆದ್ರೆ ಆಗ ರೈತನಿಗೆ ಲಾಭ ಆಗುತ್ತೆ. ಅಂದ್ರೆ ಅನಿಶ್ಚಿತತೆಯ ಸಂದರ್ಭದಲ್ಲಿ ಯಾವಾಗ್ಲೂ ನಾವು ನಮ್ಮ ಒಂದು ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಇನ್ಶೂರೆನ್ಸ್ ಅನ್ನ ತಗೊಳ್ಳುವಂಥದ್ದು, ಹೆಡ್ಜಿಂಗ್ ಒಂಥರ ಇನ್ಶೂರೆನ್ಸ್ ತರ ನಮ್ಗೆ ಅದನ್ನ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಈಗ ಏನಾಗತ್ತೆ, ಯಾಕೆ ಮಾಡಿಲ್ದೇ ಇರಬಹುದು ಅಂತಂದ್ರೆ, ಒಂದು ನಮ್ಗೆ ಇದು ಹೆಡ್ಜಿಂಗ್ ರೇಟ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಮೆರಿಕಾದಲ್ಲಿ ಫೆಡರಲ್ ರಿಸರ್ವ್ ರೇಟ್ 3.5% ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂದಾಜು ಲೆಕ್ಕ ಹಾಕಿದ್ರು. ನಮ್ಮಲ್ಲಿ ಒಂದು 6.5% ಅಂತ ಹಾಕಿದ್ರು 3-5% ನಮ್ಗೆ
ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಇಂಟ್ರೆಸ್ಟ್ ನಾವ್ ಇಲ್ಲಿ ಕಟ್ಟಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವಾಗ ಇವರು ಮಾಡಿಲ್ದೇ ಇರೋದು ಈಗ ದೊಡ್ಡ ಪರಿಣಾಮವನ್ನ ನಾವು ತೆತ್ತಬೇಕಾಗತ್ತೆ. ಮತ್ತೆ ನೋಡಿ, ಈಗ ಇನ್ನೂ ಒಂದು ತಪ್ಪೇನಾಗಿದೆ ಅಂತಂದ್ರೆ, ಈಗ 5 ವರ್ಷಕ್ಕೆ ನಾವ್ ಇದನ್ನು ಮುಗಿಸ್ತೀವಿ ಅಂತ ಮೊದಲನೇ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಅಂದ್ರೆ ಇದೇನ್ ಪ್ರಾಜೆಕ್ಟ್ ಇದೆ ಫೇಸ್ 2 ಮತ್ತೆ 2A 2B ಇದನ್ನ ನಾವು ಡಿಸೆಂಬರ್ ಒಳಗಡೆ ಮುಗಿಸ್ತೀವಿ 2026 ಅಲ್ಲಿ, ಜೂನ್ 2026 ಅಲ್ಲೇ ಮುಗಿಸ್ತೀವಿ ಅಂತ. ಈವನ್ ADB ಅವರು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಪ್ಲಾನ್ ಮಾಡಿದಾಗ್ಲೂ ಅವ್ರು ಅನ್ಕೊಂಡಿದ್ದು ಇದು ಡಿಸೆಂಬರ್ 26 ಒಳಗಡೆ ಮುಗಿಯುತ್ತೆ ಅಂತ. ಈಗ ಇದು 27 ಡಿಸೆಂಬರ್ ವರೆಗೂ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಶುರು ಮಾಡುವಾಗ ಪ್ರಾಜೆಕ್ಟ್ ಡಿಲೇ ಆದಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಹಂಗಾಗಿ ನಮ್ಗೆ ಈ ಪ್ಲಾನ್ ಹಾಲಿಡೇ ಅಥವಾ ಮಾರಿಟೋರಿಯಂ ಅನ್ನ ಮಾತುಕತೆಯಲ್ಲೇ ಹೆಚ್ಚು ಮಾಡ್ಕೋಬೇಕು. ಈಗ ನೋಡಿ, ಜಪಾನ್ ಜೊತೆಗೆ ಮಾಡಿರುವಂತಹ ಒಪ್ಪಂದದಲ್ಲಿ ನಮ್ಗೆ 10 ವರ್ಷ ಮಾರಿಟೋರಿಯಂ ಸಿಕ್ಕಿದೆ. ಆ ತರನೇ ನಾವು ಮಾಡ್ಕೊಂಡಿದ್ರೆ ಇಲ್ಲಿ ನಮ್ಗೆ ಅನುಕೂಲ ಆಗಿರ್ತಾ ಇತ್ತು. ಯಾಕಂದ್ರೆ ಕರೆಕ್ಟ್ ಆಗಿ ಹೇಳಿ, ನಾವು ತುಂಬಾ ಆಂಬಿಷಿಯಸ್ ಆಗಿರೋದು ಕರೆಕ್ಟ್ನೇ, 5 ವರ್ಷದಲ್ಲಿ ಮುಗಿಸ್ಬೇಕು, ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ. ಆ ಫೇಸ್ ಅಲ್ಲಿ ಮಾಡಲೇಬೇಕು. ಮಾಡದಕ್ಕೆ ತೊಂದರೆ ಆಗತ್ತೆ ಅನ್ನೋದಾದ್ರೆ ನಮ್ಗೆ ಇಲ್ಲಪ್ಪ, ನಮ್ಗೆ 6 ವರ್ಷನೇ ಬೇಕಾಗತ್ತೆ ಅಂತ ಅದನ್ನ ಅವಾಗ್ಲೇನೆ ಮಾತುಕತೆ ಮಾಡಿ ತಗೊಂಡಿದ್ರೆ ಅನುಕೂಲ ಆಗ್ತಾ ಇತ್ತು. ಇನ್ನೂ ಒಂದೇನು ಅಂತಂದ್ರೆ, ಮಾರಿಟೋರಿಯಂ ಅಥವಾ ಪ್ಲಾನ್ ಹಾಲಿಡೇ ಕೊಟ್ಟಾಗ್ಲೂ ಬಡ್ಡಿ ನಾವು ಬರೀ ಪ್ರಿನ್ಸಿಪಲ್ ಮೇಲೆ ಮಾತ್ರ ಅದಕ್ಕೆ ಫ್ರೀಸ್ ಇರುತ್ತೆ, ಆದ್ರೆ ಕಟ್ಟೋದು ಆಡ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಸಾಧ್ಯ ಆದಷ್ಟು ನಾವು ಪ್ರಾಜೆಕ್ಟ್ ಅಂದ್ರೆ ಯಾವ ಡೆಡ್ ಲೈನ್ ಇರುತ್ತೆ ಅಟ್ಲೀಸ್ಟ್ ಅದರ ಸ್ವಲ್ಪ ಹತ್ರನಾದ್ರೂ ಮುಗಿಸೋ ಪ್ರಯತ್ನ ಮಾಡಬೇಕಾಗಿತ್ತು ಅಂತ. ಕರೆಕ್ಟ್ ಸರ್, ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಬಿಜೆಪಿ ವಕ್ತಾರರಾದ ಯದು ಸರಿಗೆ ಈ ಪ್ರಶ್ನೆ ಹೋಗುತ್ತೆ ಅಲ್ಲಿಗೆ. ಸರ್, 2024 ಕೊಟ್ಟ ಪ್ರಾಮಿಸ್ ಅಂದ್ರೆ ನಿಮ್ ಸರ್ಕಾರನೂ ಇತ್ತು ಅವಧಿಯಲ್ಲಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಅದು ಏನ್ ಪ್ರಾಮಿಸ್ ಮಾಡಿದ್ರಿ 2024 ಏರ್ಪೋರ್ಟ್ ತನಕ ಅಂತ ಹೇಳಿ. ನಿಮ್ ಸರ್ಕಾರ ಹೋಯ್ತು, ಕಾಂಗ್ರೆಸ್ ಸರ್ಕಾರ ಬಂತು, ಬಟ್ ಮೆಟ್ರೋ ಮಾತ್ರ ಏರ್ಪೋರ್ಟ್ ತಲುಪುತ್ತೋ ಎಲ್ಲೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಕೆಲವೊಂದ್ ಕಡೆ 18% ವರ್ಕ್ ಆಗಿಲ್ಲ ಸರ್ ಇನ್ನೂ. ಅಲ್ಲಿಗೆ ಯಾಕೆ ಪ್ರಾಮಿಸ್ ಕೊಡಬೇಕು? ಪ್ರಾಮಿಸ್ ಕೊಟ್ಟಾದ್ಮೇಲೆ ಈ ರೀತಿ ಹೊರೆನ ಗ್ರಾಹಕರ ಮೇಲೆ ಹಾಕೋ ರೀತಿಯ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡಬೇಕು ಅಂತ? ಮೇಡಮ್, ಮೊದಲನೇದಾಗಿ ನಾವು BMRCL ಏನು ಮೆಟ್ರೋ ಸ್ಟಾರ್ಟ್ ಆಯಿತು 2016-17 ಇದರಲ್ಲಿ ಸ್ಟಾರ್ಟ್ ಆಯಿತು, ಅವಾಗಿಂದನೂ ಅದು ಶಾರ್ಟ್ ನೆಟ್ವರ್ಕ್ಸ್ ಇದ್ದಿದ್ದಂಥದ್ದು. ಈಗ ಮೇನ್ ರೀಸನ್ಸ್ ನಾನು ಹೇಳ್ತೀನಿ, ಫುಲ್ ಟೈಮ್ MD ಅನ್ನೋದು ಯಾವಾಗಲೂ ಇರಲಿಲ್ಲ ಇದರಲ್ಲಿ, ಯಾವಾಗಲೂ ಪಾರ್ಟ್ ಟೈಮ್ ಕೆಲಸ MD ಅಂತದೇ ಇದ್ದಿದ್ದಂಥದ್ದು ಸರ್ಕಾರದಲ್ಲೇ, ಅದು ಒಂದು ರೀಸನ್. ಮತ್ತು ಈ ಕನ್ಸ್ಟ್ರಕ್ಷನ್ ಟೈಮ್ ಕನ್ಸ್ಯೂಮಿಂಗ್ಸು ವೆರಿ ಲಾಂಗ್ ಡಿಲೇಸ್ ಆಗ್ತಾ ಇರುವಂಥದ್ದು, ಕಾಸ್ಟ್ ಇದಾಗ್ತಾ ಇರುವಂಥದ್ದು, ಅದೊಂದು ಹೇಳ್ತಾ ಇರುವಂಥದ್ದು. ಆಮೇಲೆ BMRCL ಏನು 2017 ಆದಮೇಲೆ 2024-25 ಪ್ರೈಸ್ ರೈಸ್ ಮಾಡ್ತು, ದಟ್ ವಾಸ್ ಇನ್ಅಪ್ರೋಪ್ರಿಯೇಟ್ ಮೇಡಮ್. ಅಂದರೆ ನಾವು ಅವರು ಹೇಳಿದಂಥದ್ದು 10% 20% ಅಂತ ಹೇಳಿದ, ಆದರೆ ಎಲ್ಲ ಮೆಟ್ರೋ ಸ್ಟೇಷನ್ಸ್ ಕನೆಕ್ಟಿವಿಟಿ ಆಗಿದಾಗ ಇಟ್ ವಾಸ್ ಕ್ಲೋಸಿಂಗ್ ಅಪ್ ಟು 90 ರೂಪೀಸು, ಮ್ಯಾಕ್ಸಿಮಮ್ ಗರಿಷ್ಠ ಮೊತ್ತ 90 ರೂಪೀಸ್ ಅಂತ, ವಿಚ್ ವಾಸ್ ದ ಹೈಯೆಸ್ಟ್ ಇನ್ ದ ಅಂದ್ರೆ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಫೇರ್ ಅಂತ ಆಗಿದಂಥದ್ದು. ಅದೇ ಗ್ರಾಹಕರಿಗೆ ಏನಂತಾರೆ ಬೆಲೆ ಏರಿಕೆ ಇದು ತಡ್ಕೊಳಕ್ಕಾಗದೆ ಹೋದಾಗ ಈಗ ಇದೊಂದು ಕೇಳ್ತಾ ಇರಬೇಕಾದಾಗ ಮತ್ತೊಂದು ಇರುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಅಗ್ರಿಮೆಂಟ್ಸ್ ಆಗಬೇಕಾದಾಗ ಒಂದು ಕಂಪನಿ ಬೇರೆ ಶೇರ್ ಮಾಡಬೇಕಾದಾಗ ಈ ತರ ಫೋರ್ಸ್ ಮೇಜರ್ಸ್ ಕ್ಲಾಸಸ್ ಅನ್ನೋದು ಇದ್ದೇ ಇರುತ್ತೆ ಮೇಡಮ್. ಅದಲ್ಲಿ ಅದು ವರ್ಲ್ಡ್ ಬ್ಯಾಂಕ್ಸ್ ಜೊತೆಗೆ ನಾವು ಟ್ರೇಡ್ ಮಾಡ್ತಾ ಇರಬೇಕಾದ್ರೆ, ಡೀಲ್ ಮಾಡ್ತಾ ಇರಬೇಕು, ಅಗ್ರಿಮೆಂಟ್ಸ್ ಆಗಬೇಕಾದಾಗ ಈ ಫೋರ್ಸ್ ಮೇಜರ್ ಕ್ಲಾಸಸ್ ಮೆನಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವು ಸತಿ ಗಾಡ್ ಮೇಡ್ ಕ್ಲಾಸಸ್ ಆಗುತ್ತೆ, ಕೆಲವು ಮ್ಯಾನ್ ಮೇಡ್ ಆಗುತ್ತೆ, ಈ ತರದ್ದಾಗುತ್ತೆ. ಇದನ್ನ ಇದು ಮಾಡಿರುವಂತದ್ದು ಇಟ್ಸ್ ಅ ಬ್ಲಂಡರ್. ಅದಲ್ಲಿ ಅದನ್ನು ಮಾಡಬೇಕಾಗಿತ್ತು. ದಟ್ ಈಸ್ ಬ್ಲೇಮ್ ಮಾಡ್ತೀರಿ ಸರ್? ಬ್ಲಂಡರ್ ಕರೆಕ್ಟ್. ಈಗ 2021 ಅಗ್ರಿಮೆಂಟ್ ಆದಾಗ ಸಾಲಕ್ಕೆ ಸಂಬಂಧಪಟ್ಟಂತೆ ಇದ್ದಿದ್ದು ಯಾರ ಸರ್ಕಾರ ಆಯ್ತು? ನೀವು BMRCL ಡೈರೆಕ್ಟ್ ರಾಜ್ಯ ಸರ್ಕಾರದ ಅಲ್ಲ ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರದ್ದು ಹೊಣೆಗಾರಿಕೆ ಇರುತ್ತೆ. ಹಂಗಾಗಿ ನಾವು ಸರ್ಕಾರದಲ್ಲಿ ಇದ್ರು ಕೂಡ BMRCL ಮಾಡ್ಕೊಂಡಿದ್ ಬ್ಲಂಡರು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಇದು ಎಕ್ಸಿಕ್ಯೂಷನ್ ಮೀನ್ಸ್ ಎಲ್ಲರೂ ಇದ್ರಲ್ಲಿ ಪಾಲ್ದಾರರಾಗಿರ್ತಾರೆ ಇದರಲ್ಲಿ. ಆದ್ರೆ ಎಕ್ಸಿಕ್ಯೂಷನ್ ಪಾರ್ಟ್ಸ್ ಅಂತ ಬಂದಾಗ, ಮೇಂಟೆನೆನ್ಸ್ ಪಾರ್ಟ್ಸ್ ಅಂತ ಬಂದಾಗ, ಎಕ್ಸಿಕ್ಯೂಷನ್ಸ್ ಇಟ್ ಈಸ್ ಗೋಯಿಂಗ್ ಟು BMRCL. ಸೊ ಎಕ್ಸಿಕ್ಯೂಷನ್ಸ್ ಯಾರು ಮಾಡ್ತಾರೆ, ಹೇಗ್ ಮಾಡ್ತಾರೆ, ಯಾವ ಟೈಮಿಂಗ್ ಅಲ್ಲಿ ಮಾಡ್ತಾರೆ, ಹೌ ಫಾಸ್ಟ್ ಯು ಆರ್ ವಿತ್ ಅಂದ್ರೆ ಕೋಆರ್ಡಿನೇಷನ್ಸ್ ಇರಬೇಕಾಗುತ್ತಲ್ಲ ಮೇಡಮ್. ಬೇರೆ ಬೇರೆ ಏಜೆನ್ಸೀಸ್ ಜೊತೆಗೆ ಕೋಆರ್ಡಿನೇಷನ್ಸ್ ಇರಬೇಕಾಗುತ್ತೆ, ಆ ಲ್ಯಾಂಡ್ ಅಕ್ವಿಸಿಷನ್ಸ್ ಮಾಡಬೇಕಾಗುತ್ತೆ. ಆ ಕೋಆರ್ಡಿನೇಷನ್ಸ್ ಇದು ಲ್ಯಾಕ್ ಆಫ್ ಇದು BMRCL ಇಲ್ಲದೆ ಇರೋದ್ರಿಂದನೇ ಇವತ್ತು ನಾವು ಇಷ್ಟೊಂದೆಲ್ಲ ಮಾತಾಡ್ತಾ ಇರುವಂತದ್ದು. ಅದು ಡೈರೆಕ್ಟ್ ಆಗಿ ಅದು ಸರ್ಕಾರನು ತಗೊಳ್ದಿರಾ ಗ್ರಾಹಕರ ಮೇಲೆ ಬರುವಂತ ದೊಡ್ಡ ಬರೆನ ಇವತ್ತು ನಾವು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ದ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ದ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಕ್ಕಾಗ. ಬಿಕಾಸ್ ಮೆಟ್ರೋಸ್ ಬಿಲ್ಡ್ ಅಕ್ರಾಸ್ ದಿ ಇಂಡಿಯಾ, ಆದ್ರೆ ಫುಲ್ ಟೈಮ್ MD, ಟೈಮ್ ಕನ್ಸ್ಯೂಮಿಂಗ್, ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್. ಅಂದ್ರೆ ಹೆಂಗಿದೆ ಅಂದ್ರೆ ನಟರಾಜ್ ಗೌಡ್ರೆ, BMRCL ಅನ್ನೋದು ಒಂದು ಏಲಿಯನ್ ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆನೋ, ಕೇಂದ್ರ ಸರ್ಕಾರನೂ ಹೊಣೆ ಅಲ್ಲ, ರಾಜ್ಯ ಸರ್ಕಾರನೂ ಹೊಣೆ ಅಲ್ಲ. ಅಲ್ಲಿ ಯಾರೇ ಏನ್ ತಪ್ಪು ಮಾಡಿದ್ರು ಕೂಡ ನಾವು ರಾಜ್ಯ ಸರ್ಕಾರನೂ ಕೇಳಂಗಿಲ್ಲ, ಕೇಂದ್ರ ಸರ್ಕಾರನೂ ಕೇಳಂಗಿಲ್ಲ. ಹಿಂಗಿದೆ ಅದು ಅವ್ರ ವಾದ. ಇಲ್ಲ, ಈಗ ಐ ಅಗ್ರಿ 5 ವರ್ಷದಲ್ಲಿ ಮುಗಿಬೇಕಾಗಿತ್ತು. ಅದು ಕಾರಣಗಳು ಭಾಳ ಇದ್ದಾವೆ. ಯಾಕಂದರೆ ಅದು ಡಿಲೇ ಆಗಲಿಕ್ಕೂ ಕಾರಣಗಳಿದ್ದಾವೆ. ಈ KR ಪುರಮಿಂದ ಈ ಔಟರ್ ರಿಂಗ್ ರೋಡ್ ಇದೆಯಲ್ಲ, ಅತ್ಯಂತ ದೊಡ್ಡ ಟ್ರಾಫಿಕ್ ಇರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥದ್ದು. ಅದು ಹಗಲಲ್ಲಿ ಅದನ್ನು ನಿಲ್ಲಿಸಿ, ಕೆಲಸ ನಿಲ್ಲಿಸಿ, ಕಾಮಗಾರಿ ನಿಲ್ಲಿಸಿ ರಾತ್ರಿಯಲ್ಲಿ ಮಾತ್ರ ಮಾಡ್ತಾರೆ. ಒಂದು. ಎರಡನೇದು,
ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 2ನೇ ರನ್ವೇನಲ್ಲಿ ಆ ಸುರಂಗ ಮಾರ್ಗ ಮುಖಾಂತರ ಮಾಡಬೇಕಂತ ಏನು ತೀರ್ಮಾನ ಮಾಡಿದ್ರು ಅದು ವೈಜ್ಞಾನಿಕವಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಅದು ಅವೈಜ್ಞಾನಿಕವಾಗಿ ತೀರ್ಮಾನ ಮಾಡಿಬಿಟ್ರು. ಅದು ವೈಜ್ಞಾನಿಕ ಅಲ್ಲ ಅಂತೇಳಿ ಅನುಮತಿ ಸಿಕ್ಕಲಿಲ್ಲ ಕೇಂದ್ರ ಸರ್ಕಾರದಿಂದ. ಅನುಮತಿ ಸಿಗ್ದಲ್ಲಿದ್ದಾಗ ಏನು ಮಾಡಿದ್ರು, ಅದನ್ನು ಮತ್ತೆ ಬದಲಾವಣೆಯನ್ನ ಮಾಡಿ ಅದನ್ನ ಈಗ ಮೇಲೆ ಕಟ್ಟುವಂಥದ್ದು ಅನ್ನೋದು ತೀರ್ಮಾನ ಆಗಿ ಕಟ್ತಾ ಇದ್ದಾರೆ. ಬಟ್ ಅದು ತಡ ಆಗಿದೆ. ನನ್ನ ಪ್ರಕಾರ ಒಂದು 8 ತಿಂಗಳು 6 ತಿಂಗಳು 8 ತಿಂಗಳು ತಡ ಆಗಿದೆ. ಈಗ ಡಿಲೇ ಆಗಿರೋದು ಒಂದು ಕಾರಣ. ಎರಡನೇದು, ಈ BMRCL ಅಂದರೆ ಜನ ಏನು ತಿಳ್ಕೊಳ್ತಾರೆ ಅಂದರೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50% ಹಣ ಹೂಡಿಕೆ ಮಾಡ್ತದೆ. ಸೊ ರಾಜ್ಯ ಸರ್ಕಾರ ಏನು ಸಹಕಾರ ಕೊಡಲ್ಲ, ಕೇಂದ್ರ ಸರ್ಕಾರ ಸಹಕಾರ, ಅದು ನಿಜ ಅಲ್ಲ. ಯಾಕಂದರೆ ನೋಡಿ, ಒಂದು 2A 2Bನಲ್ಲಿ BMRCL 14,788 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರ ಕೇವಲ 2,100 ಕೋಟಿ ಮಾತ್ರ, ಅಂದರೆ 15% ಆಫ್ ಟೋಟಲ್ ಕಾಸ್ಟ್ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಅದು ಮ್ಯಾಚ್ ಆಗಲಿಕ್ಕೆ ಅಷ್ಟೇ ಕೊಡುತ್ತೆ. ರಾಜ್ಯ ಸರ್ಕಾರ ಏನು ಮಾಡಿದೆ, 4,000 ಕೋಟಿ ರೂಪಾಯಿ ಕೊಟ್ಟಿದೆ. ಕೇಂದ್ರ ಸರ್ಕಾರ 2,100 ಕೋಟಿ, ರಾಜ್ಯ ಸರ್ಕಾರ 4,000 ಕೋಟಿ. ಉಳಿದದ್ದೇನು, BMRCL ಅವ್ರು ಹೇಳ್ದಂಗೆ ಜಪಾನ್ ಬ್ಯಾಂಕು, ಏಷ್ಯನ್ ಬ್ಯಾಂಕಿಂದ, ಡೆವಲಪ್ಮೆಂಟ್ ಬ್ಯಾಂಕಿಂದ ಸಾಲ ತೆಗೆದುಕೊಂಡು ಕಾಮಗಾರಿ ಮಾಡ್ತಾ ಇರಬೇಕಾದ್ರೆ ಹೊಣೆಗಾರಿಕೆ ಯಾರ್ದು? BMRCL ಮತ್ತು ಸ್ಟೇಟ್ ಗೌರ್ಮೆಂಟ್ದೇನೆ. ಕೇಂದ್ರ ಸರ್ಕಾರ ಅದ್ರ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಲ್ಲ. ಸಾಲ ಮರುಪಾವತಿ ಆಗಬಹುದು, ಬಡ್ಡಿ ಆಗಬಹುದು, ಕೇಂದ್ರ ಸರ್ಕಾರ ಹೊಣೆಗಾರಿಕೆ ತಗೊಳ್ಳಲ್ಲ. ಇದು ಇರ್ತಕ್ಕಂಥದ್ದು. ಹೌದು, ಈಗ BMRCL ತಡವಾಗ್ತಾ ಇದೆ, ಅವರು ಪೇ ಮಾಡಬೇಕು. ಆ ಸಮಯದಲ್ಲಿ ಹೊರೆ ಅವ್ರ ಮೇಲೆ ಬರ್ತದೆ. ರಾಜ್ಯ ಸರ್ಕಾರದಿಂದನೂ ಪಡ್ಕೋಬಹುದು, ಇಲ್ಲ ಮತ್ತೆ ಸಾಲ ಮಾಡಬೇಕಾಗಿ ಬರ್ಬೋದು, ಇಲ್ಲ ಅದರಲ್ಲೇ ಮ್ಯಾನೇಜ್ ಮಾಡಬೇಕಾಗಿ ಬರ್ಬೋದು, ಇಲ್ಲ ಡಿಲೇಗೆ ಟೈಮ್ ಕೇಳ್ಕೋಬಹುದು. ಈ ಥರ ಪ್ರಕರಣಗಳು ಬರ್ತವೆ. ಆಮೇಲೆ ನೀವು ಹೇಳ್ದಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಬೆಲೆ ಯಾವ ರೀತಿ ಏರ್ತಾ ಇದೆ, ರುಪಿ ಬೆಲೆ ಕೆಳಗಿಳಿತಾ ಇದೆ. ಮೋದಿ ವ್ಯಾಲ್ಯೂ ತರನೇ ರುಪಿ ವ್ಯಾಲ್ಯೂ ಕೂಡ ಕಮ್ಮಿ ಕೆಳಗಿಳಿತಾ ಇದೆ. ಸೊ ಅದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಸೊ ಕೇಂದ್ರ ಸರ್ಕಾರ ಅದಕ್ಕೆ ಏನು ಮಾಡಕ್ಕೆ ಸಾಧ್ಯ ಆಗ್ತದೆ? ಈಗ ಆರ್ಥಿಕತೆ ಅದೊಂದೇ ಕಾರಣ ಅಲ್ಲ, ಏನು ಯುದ್ಧದಿಂದ ಕಾರಣವಾಗಿ ಡಾಲರ್ ಬೆಲೆ ಜಾಸ್ತಿ ಆಗ್ತದೆ, ರುಪಿ ಬೆಲೆ ಕಮ್ಮಿ ಆಗ್ತದೆ ಅಂತಲ್ಲ. ಆ ಥರ 16 ಕಾರಣಗಳಿದ್ದಾವೆ. ಕೇಂದ್ರ ಸರ್ಕಾರದ ಕಾರಣನೇ ಅದೇ ಇದೆ. ಅವರ ಆರ್ಥಿಕ ನೀತಿಗಳು, ಜನಗಳಿಗೆ ಏನಾದ್ರು ಇನ್ವೆಸ್ಟರ್ಸ್ಗೆ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಈ ಎಲ್ಲ ಕಾರಣಗಳಿಂದ ರುಪಿ ದುರ್ಬಲ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಪಾಪ ಪ್ರತಿಯೊಂದೂ ನಾವೆಲ್ಲ ಡಾಲರ್ ಪೇ ಮಾಡಬೇಕು. ಪ್ರಮಾದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ, ಅನುಭವಿಸಬೇಕಾಗಿರೋ ಹೊಣೆಗಾರಿಕೆ ಇದೀಗ ರಾಜ್ಯ ಸರ್ಕಾರದ ಮೇಲೆ, ಕೇವಲ ರಾಜ್ಯದಲ್ಲ ಜನತೆ ಮೇಲೆ ಬರ್ತಾ ಇದೆ. ರಾಜ್ಯ ಸರ್ಕಾರ ಅದು ಯಾವ ರೀತಿ ಸಹಾಯ ಮಾಡಿದೆ, BMRCL ಯಾವ ರೀತಿ ಸಹಾಯ ಮಾಡಿದೆ, ಇಲ್ಲ ಇಲ್ಲ, ನನಗೆ ಯಾಕೆ ಈ ಪ್ರಶ್ನೆನೇ ಕೇಳಿದೆ ನಟರಾಜ್ ಗೌಡ್ರಿಗೆ ಅಂದ್ರೆ, ನೀವೇ ಹೇಳ್ರಿ ಹೊಣೆಗಾರಿಕೆ ರಾಜ್ಯ ಸರ್ಕಾರದ್ದು ಕೂಡ ಅಲ್ವಾ. 3 ವರ್ಷ ಆಗೋಯ್ತು ಸರ್. ಈ ಡಿಲೇ ಇದೆಯಲ್ಲ, ಡಿಲೇ ಇಂದ ಆಗ್ತಾ ಇರುವ ಹೊರೆ ಇದೆಯಲ್ಲ, ರುದ್ರಮೂರ್ತಿ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್, ಒಂದೇ ಒಂದು ಚಿಕ್ಕ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರನ್ನು ಕೇಳ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಐನೋ ನೀವು 3-4 ನಿಮಿಷಕ್ಕೆ ಮಾತ್ರ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದೀರಿ ಅಂತ ಹೇಳಿ. ಈಗ ಫೇಸ್ 1 ಅಂದಾಜಿದ್ದು 6,395 ಕೋಟಿ ನಟರಾಜ್ ಗೌಡ್ರೆ. ಡಿಲೇ ಇಂದಾಗಿ ಡಬಲ್ ಗಿಂತ ಜಾಸ್ತಿ ಆಗೋಯ್ತು, 14,000 ಕೋಟಿ ಆಗೋಯ್ತು. ಫೇಸ್ 2 ನೋಡಿ, ಅಂದಾಜಿದ್ದಿದ್ದು 26,400 ಕೋಟಿ. ಈ ಕಾಮಗಾರಿ ವಿಳಂಬದಿಂದಾಗಿ 40,000 ಕೋಟಿ ಆಗೋಯ್ತು. ನಾನು ಮತ್ತೆ ಅದನ್ನೇ ಕೇಳ್ತೀನಿ, BMRCL ಒಂದು ಏಲಿಯನ್ ಸಂಸ್ಥೆ, ರಾಜ್ಯ ಸರ್ಕಾರಕ್ಕೂ ಕನೆಕ್ಟೆಡ್ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಕನೆಕ್ಟೆಡ್ ಅಲ್ಲ. ಅಲ್ಲಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಹಾಕಿ ಹೊರೆ ಗ್ರಾಹಕರ ಮೇಲೆ, ಹಿಂಗಿದೆ ಆಟಿಟ್ಯೂಡ್. ಈಗ ನಾನು ಒಂದು ಮಾತು ನಿಮ್ಗೆ ಹೇಳಿದೆ, ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆ ತೆಗೆದುಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಕೊಡ್ತಾ ಇರ್ತಕ್ಕಂಥ ಬಂಡವಾಳ ಹೂಡಿಕೆ 15% ಮಾತ್ರ. ಮಿಕ್ಕಿದೆಲ್ಲ ರಾಜ್ಯ ಸರ್ಕಾರ ಮತ್ತೆ ಬ್ಯಾಂಕ್ಗಳೇ BMRCLಗೆ ಕೊಡಬೇಕಾಗಿದ್ದಂಥದ್ದು. ನಾನು ನಿಮ್ಗೆ ಹೇಳಿದೆ, ರಾಜ್ಯ ಸರ್ಕಾರ ಮಾನಿಟರ್ ಮಾಡೇ ಮಾಡ್ತಾ ಇದೆ. ಅದಕ್ಕೆ ತ್ವರಿತಗತಿನಲ್ಲಿ ಕಳೆದ 3 ವರ್ಷದಲ್ಲೇ ಕೆಲಸ ಆಗಿರ್ತಕ್ಕಂಥದ್ದು. 2021 23 ಏನು ಕೆಲಸ ಆಗಿರಲಿಲ್ಲ, ಪ್ರಾಜೆಕ್ಟು ಅಪ್ರೂವಲ್ ತಗೊಂಡಿದ್ರು, ಅವೈಜ್ಞಾನಿಕವಾಗಿ ಅಪ್ರೂವಲ್ ತಗೊಂಡಿದ್ರು ಬಿಟ್ರೆ ಏನು ಕೆಲಸ ಆಗಿದೆ, 0 ವರ್ಕ್ ಆಗಿತ್ತು. ಕಳೆದ 5 ವರ್ಷದ ಪ್ರಾಜೆಕ್ಟ್ ಅಲ್ಲಿ ಕಳೆದ 3 ವರ್ಷದಲ್ಲಿ ಕೆಲಸ ಆಗಿದೆ. ತ್ವರಿತಗತಿನಲ್ಲಿ ಕೆಲಸ ಮಾಡಿದ್ದಾರೆ. ನಿಮ್ಗೆ ನೋಡಿರ್ಬೋದು, 365 ಡೇಸ್ ಮಿಡ್ ನೈಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ತ್ವರಿತಗತಿಯಲ್ಲಿ ಕೆಲಸ ಆಗ್ತಾ ಇದೆ. ಈ ಪಾಯಿಂಟ್ ನ ವೀಕ್ಷಕರು ನೆನ್ಪಿಟ್ಕೊಂಡಿರ್ಲಿ. ಇದು ಕೌಂಟರ್ ಪ್ರಶ್ನೆ ನನ್ನ ಹತ್ರ ಇದೆ, ಬಟ್ ರುದ್ರಮೂರ್ತಿ ಸರ್ನ ಮಾತನಾಡಿಸ್ಕೊಂಡು ವಾಪಸ್ ಬರ್ತೀನಿ. ನಟರಾಜ್ ಗೌಡ್ರೆ, ರುದ್ರಮೂರ್ತಿ ಸರ್, ನೀವು ಹೆಡ್ಜ್ ಬಗ್ಗೆ ಮಾಡಬಹುದಾಗಿತ್ತು ಅನ್ನೋ ಸಲಹೆಯನ್ನ ನಾವು ಇವತ್ತಿನ ಕ್ಯಾಂಪೇನ್ನ ಭಾಗವಾಗಿ ನಿಮ್ಮ ಹತ್ರ ರಿಯಾಕ್ಷನ್ ತಗೊಂಡಾಗ ಹೇಳಿದ್ರಿ. ಬಟ್ ಅದಕ್ಕೆ ಹೋಗೋಕ್ ಮುಂಚೆ ಈಗ ಕಾಂಗ್ರೆಸ್ ವಕ್ತಾರರ ಪ್ರಕಾರ ಏನು, ಮೋದಿ ಅವರ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರೋ ರೀತಿಯಲ್ಲೇನೆ ಡಾಲರ್ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇದೆ, ಬಿಕಾಸ್ ಆಫ್ ಕೇಂದ್ರ ಸರ್ಕಾರದ ನೀತಿಗಳು, ಹಾಗೆ ಜನರು ವಿರುದ್ಧವಾಗಿ ನಿಂತಿರೋದಕ್ಕೆ. ಹೀಗಾಗಿ ಡಾಲರ್ ಮುಂದೆ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದೇ ನೇರವಾಗಿ ಈ ಹೊರೆ ಕಾರಣ ಆಗ್ತಾ ಇದೆ ಅಂತ ಹೇಳಿ. ಇದನ್ನ ಆರ್ಥಿಕ ತಜ್ಞರಾಗಿ ನೀವು ಒಪ್ತೀರಾ? ಕೇಂದ್ರ ಸರ್ಕಾರದ ನೀತಿಯಿಂದಾಗಿಯೇ ಈಗ ಮೆಟ್ರೋದು ಕೂಡ ಈ ರೀತಿ ಸಂಕಷ್ಟದ ಪರಿಸ್ಥಿತಿ ಅನುಭವಿಸೋಂಗಾಗಿದೆ ಅಂತ ಹೇಳಿ? ಸ್ಮಿತಾ ಅವರೇ, ಫಸ್ಟ್ ಆಫ್ ಆಲ್ ನಾನು ಏನೇನೋ ಸುಳ್ಳು ಮಾಹಿತಿ ಎಲ್ಲ ಕೊಟ್ಬಿಟ್ಟು ನನ್ನ ವ್ಯಾಲ್ಯೂನ್ ಮಾತ್ರ ನಾನು ಕಡಿಮೆ ಮಾಡ್ಕೊಳೋದೇ ಇಲ್ಲ. ವಿ ಟ್ರಸ್ಟ್ ಯು ಸರ್, ಅದಕ್ಕೆ ನಿಮ್ಮ ಒಪಿನಿಯನ್ ಬೇಕು ನಮ್ಗೆ. ಅಲ್ಲ, ಮೋದಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಅವ್ರು ಹೇಳಲೇಬೇಕು ಬಿಡಿ, ಇಲ್ಲ ಅಂದ್ರೆ ಅವ್ರ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ. ಸೊ ನಾನೇನ್ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಇದು ಎಕನಾಮಿಕ್ ಟಾಪಿಕ್. ಇಲ್ಲಿ ಯಾವುದೇ ರೀತಿಯಾಗಿ ಮೋದಿನೂ ಇದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ, ರಾಹುಲ್ ಗಾಂಧಿನೂ ರೆಸ್ಪಾನ್ಸಿಬಲ್ ಇಲ್ಲ.
ಅಥವಾ ಸೋನಿಯಾ ಗಾಂಧಿ ಅವರು ರೆಸ್ಪಾನ್ಸಿಬಲ್ ಇಲ್ಲ. ನಾವೇನ್ ತಿಳ್ಕೊಬೇಕಿಲ್ಲಿ ಅಂದ್ರೆ ರೂಪಾಯಿನ ಮೌಲ್ಯದ ಕುಸಿತ ಖಂಡಿತವಾಗ್ಲೂ ಆಗಿದೆ. ಏನು ಹತ್ತತ್ರ 75 ರೂಪಾಯಿ ಇತ್ತು 2001ರಲ್ಲಿ, ಇವಾಗ ನಿಮ್ಗೆ ಹತ್ತತ್ರ 95 ರೂಪಾಯಿ ಆಗಿದೆ. ಒಟ್ಟಾರೆ ನೀವು ನೋಡೋದಾದ್ರೆ ಏನಾಗಿದೆ ಅಂದ್ರೆ ಇವಾಗ ಕಳೆದ 2021ರಿಂದ ಇವಾಗ 2026ರಲ್ಲಿ ನಿಮ್ಗೆ ಕಳೆದ ಒಂದು 5 ವರ್ಷಕ್ಕೆ ಹತ್ತತ್ರ 20 ರೂಪಾಯಿನ ಮೌಲ್ಯ ಕುಸಿದಿದೆ. ಇದರಿಂದ ಏನಾಗಿದೆ ಅಂದ್ರೆ ಲೋನ್ ರೀಪೇಮೆಂಟ್ ಮಾಡುವಾಗ ಏನಿದ್ 25 ವರ್ಷದ ಲೋನ್ ಏನ್ ತಗೊಂಡಿದ್ದಾರೆ, ಈ ಬ್ಯಾಂಗ್ಳೂರ್ ಮೆಟ್ರೋ ಲೋನ್ ಏನಿದೆ ಟೋಟಲ್ ಆಗಿ $500 ಮಿಲಿಯನ್ ಲೋನ್ ಅಲ್ಲಿ ಇವಾಗ ಆಲ್ರೆಡಿ $335 ಮಿಲಿಯನ್ ಲೋನ್ ಅನ್ನ ಆಲ್ರೆಡಿ ಅವ್ರು ತಗೊಂಡಿದ್ದಾರೆ. ಇನ್ನ ಮಿಕ್ಕಿದ ಅಮೌಂಟ್ ಅನ್ನು ಕೂಡ ಯಾವಾಗ ಬೇಕೋ ಅವಾಗ ತಗೊಳ್ತಾ ಇರ್ತಾರೆ. ಸೊ ಲೋನ್ ಎಲ್ಲ ಡಾಲರ್ ಡಿನಾಮಿನೇಟೆಡ್ ಇರೋದ್ರಿಂದ ನೀವು ಲೋನ್ ರೀಪೇಮೆಂಟ್ ಮಾಡುವಾಗ ಏನ್ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ರೀಪೇಮೆಂಟ್ ಎರಡೂ ಮಾಡ್ತೀರಾ, ಅದನ್ನ ಮಾಡುವಾಗ ನೀವು ರೂಪಾಯಿನ ಮೌಲ್ಯ ಕುಸ್ತಿರೋದ್ರಿಂದ ಹತ್ತತ್ರ ನಾನೊಂದು ಅಂದಾಜಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ 20 ರೂಪಾಯಿ ಪ್ರತಿ ಡಾಲರ್ಗೆ ಕುಸಿತ ಆಗಿದೆ ಅಂದ್ರೆ ಈಗ ಆಲ್ರೆಡಿ ಏನು $500 ಮಿಲಿಯನ್ ಟೋಟಲ್ ಲೋನ್ ಲೆಕ್ಕ ಹಾಕೋದ್ ಬೇಡ, ನಾವು ಬರೀ $335 ಮಿಲಿಯನ್ ಅಷ್ಟು ಏನ್ ಲೋನ್ ಆಲ್ರೆಡಿ ತಗೊಂಡಿದ್ದಾರೆ ಅದರ ಮೇಲೆ ಹೊರೆಯನ್ನ ನೀವು ಲೆಕ್ಕ ಹಾಕ್ತು ಅಂದ್ರೆ ಈ 20 ರೂಪಾಯಿಂದ ಅವ್ರಿಗೆ ಹತ್ತತ್ರ ನಾನು ಹೇಳ್ತಾ ಇದ್ದೀನಿ ಟೋಟಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತು ಅಂದ್ರೆ ರೂಪಾಯಿನ ಮೌಲ್ಯದ ಪ್ರಕಾರ ನೋಡಿದಾಗ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ನಷ್ಟ 20 ರೂಪಾಯಿ ಪ್ರತಿ ಡಾಲರ್ಗೆ ಆಗ್ತಾ ಇದೆ. ಸೊ ನೀವು $335 ಮಿಲಿಯನ್ ಲೋನ್ ರೀಪೇಮೆಂಟ್ ಅವ್ರು ಅಷ್ಟು ದುಡ್ಡು ಇವಾಗೇನ್ ಕೊಡೋದು ಬೇಕಾಗಿಲ್ಲ. ನೀವು 2045 ಕೂಡ ನೋಡಿ 25 ವರ್ಷದ ಲೋನ್ ಅಲ್ಲಿ ಆಲ್ರೆಡಿ 5 ವರ್ಷ ಫ್ರೀ ಪೀರಿಯಡ್ ಏನು ಫ್ರೀ ಪೀರಿಯಡ್ ಕೊಟ್ಟಿದ್ದಾರೆ. ಇವಾಗ ಇನ್ನ ಫಸ್ಟ್ ರೀಪೇಮೆಂಟ್ ಶುರು ಆಗ್ತಾ ಇದೆ. ಈ ತರ ಇನ್ನ ಮುಂದಿನ 20 ವರ್ಷ ರೀಪೇಮೆಂಟ್ ಮಾಡ್ಕೊಂಡ್ ಬರ್ತಾರೆ. ಸೊ ರೂಪಾಯಿನ ಮೌಲ್ಯದ ಕುಸಿತ ಒಂದ್ ಕಡೆ ಆಗಿದ್ರೆ ಅವ್ರು ಹೆಡ್ಜಿಂಗ್ ಮಾಡಿದ್ದಿದ್ರೆ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಅವರು ರೂಪಾಯಿನ ಮೌಲ್ಯ ಏರಿಕೆ ಆಗ್ಲಿ ಅಥವಾ ಕುಸಿತ ಆಗ್ಲಿ ಅದರಿಂದ ಅವರ ಲೋನ್ ರೀಪೇಮೆಂಟ್ ಗೆ ಏನೇ ತೊಂದರೆ ಬರ್ತಿರ್ಲಿಲ್ಲ. ಹೆಡ್ಜ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ತರ ಇವಾಗ ಮತ್ತೆ ರೂಪಾಯಿನ ಮೌಲ್ಯ ಇವಾಗ ಆಲ್ರೆಡಿ ಚೇತರಿಕೆ ಕಾಣ್ತಾ ಇದೆ. ಸೊ ರೂಪಾಯಿನ ಮೌಲ್ಯ ಕುಸಿತ ಆಗ್ಲಿ ಚೇತರಿಕೆ ಕಾಣ್ಲಿ ಹೆಡ್ಜಿಂಗ್ ಅನ್ನ ಮಾಡಿತ್ತು ಅಂದ್ರೆ ಇದರಿಂದ ಏನೇ ತೊಂದರೆ ಆಗೋದಿಲ್ಲ. ಹೆಡ್ಜಿಂಗ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಷ್ಟ ಆಗುತ್ತೆ. ಹಾಗೂ ಇನ್ನೊಂದು ಮುಖ್ಯ ಅಂಶ ಇಲ್ಲೇನಾಗಿದೆ ಅಂದ್ರೆ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಗೆ ಆಗ್ಬೇಕಾಗಂತಹ ಮೆಟ್ರೋ ಕೆಲಸ ಏನ್ ಇನ್ನ ಕಾರ್ಯ ನಡೀತಾನೆ ಇದೆ, ಅಲ್ಲಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಆದಾಯ ಬರ್ತಾ ಇಲ್ಲ ಇವಾಗ, ಯಾಕಂದ್ರೆ ಇನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಲೋನ್ ರೀಪೇಮೆಂಟ್ ಹೊರೆ ಬಂದಿದೆ. ಸೊ ಇಲ್ಲಿ ನಾವೇನ್ ತಿಳ್ಕೋಬೇಕು, ರೂಪಾಯಿನ ಮೌಲ್ಯ ಕುಸಿತವನ್ನ ಮೋದಿಗೆ ದಯವಿಟ್ಟು ಲಿಂಕ್ ಮಾಡಬೇಡಿ, ಅದನ್ನ ರಾಹುಲ್ ಗಾಂಧಿಗೂ ಲಿಂಕ್ ಮಾಡಬೇಡಿ, ಅದಕ್ಕೂ ಪೊಲಿಟಿಸೈಸ್ ಮಾಡ್ಲೇಬೇಡಿ ಅಂತ ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನೋಡಿ, ಬಡ್ಡಿ ದರಗಳು ಅಮೆರಿಕ ದೇಶದಲ್ಲಿ ಎಷ್ಟಿದೆ, ಭಾರತ ದೇಶದಲ್ಲಿ ಎಷ್ಟಿದೆ, ಆಮೇಲೆ ಏನು ರೂಪಾಯಿನ ಮೌಲ್ಯದ ಕುಸಿತಕ್ಕೂ ಇಂಟ್ರೆಸ್ಟ್ ರೇಟ್ ಡಿಫರೆನ್ಸ್ಗೂ ನಾವು ತಿಳ್ಕೊಬೇಕಾಗತ್ತೆ ಆರ್ಥಿಕವಾಗಿ. ಸುಮ್ನೆ ಮೋದಿ ಕುಸಿತ ಆಗ್ತಾ ಇದೆ ರೂಪಾಯಿನ ಮೌಲ್ಯದಿಂದ, ಆಮೇಲೆ ಮೋದಿ ವ್ಯಾಲ್ಯೂ ಕುಸಿತ ಆಗ್ತಾ ಇದೆ, ನನಗೆ ನಗು ಬರಂಗೆ ಇದೆ. ಇದು ಹೆಂಗ್ ಮೋದಿ ವ್ಯಾಲ್ಯೂ ಕುಸಿತಕ್ಕೂನು ರೂಪಾಯಿನ ಮೌಲ್ಯದ ಕುಸಿತಕ್ಕೂ ಎಲ್ಲ ಲಿಂಕ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಹಳ ಗಾಬರಿ ಆಗೋದ್ರ ಪಾಪ. ಇಲ್ಲ ಹೆಡ್ಜಿಂಗ್ ಅಂತ ಇದ್ರಿ ಸರ್, ಅವ್ರು ನನಗೆ ಇನ್ನೊಂದು ರಿಯಾಕ್ಷನ್ ಇದ್ದಾರೆ ಅಷ್ಟೇ. ಈಗ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ, ಈಗ ವಾಟ್ ನೆಕ್ಸ್ಟ್ ಸರ್? ಈ ಬೇರೆ ಏನ್ ಆಪ್ಷನ್ ಇದೆ ಅಂತ ಹೇಳಿ ಇವಾಗ ಆಗೋಯ್ತು ಪ್ರಮಾದ, ಇನ್ನು ಮುಂದಾದ್ರೂ ಹೊರೆ ಆಗಬಾರ್ದು ಅಂತಂದ್ರೆ ಏನು? ಈ ಮಾತುಕತೆ ಥರದಲ್ಲಿ ಇವಾಗ ಈ ಹಳ್ಳಿ ಕಡೆ ಅಥವಾ ಸಿಟಿ ಕಡೆನೆ ಅನ್ಕೊಳ್ಳಿ, ಸಾಲ ಅನ್ನೋ ಮಾತುಕತೆ ಆದಾಗ ತೀರಿಸ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ, ಕೂತ್ ಮಾತನಾಡ್ಕೊಳ್ರಪ್ಪ, ಬಗೆಹರಿಸ್ಕೊಳ್ಳಿ, ನೀವಿಬ್ರು ಸೇರ್ ಒಂದೇನೋ ತೀರ್ಮಾನಕ್ಕೆ ಬನ್ನಿ ಅನ್ನೋದೊಂದು ಪದ್ಧತಿ ಇದೆ. ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಸಮ್ ಅಗ್ರಿಮೆಂಟ್ ಬಿಟ್ವೀನ್ ದ ಬ್ಯಾಂಕ್ ಅಂಡ್ BMRCL? ಸ್ಮಿತಾ ಅವರೇ, ಇದಕ್ಕೆ ಸಿಂಪಲ್ ಆಪ್ಷನ್ ಮೊದಲನೇದಾಗಿ ಸ್ಟೇಟ್ ಗವರ್ಮೆಂಟ್ ಇದಕ್ಕೆ ಕೊಲಾಟ್ರಲ್ ಅಥವಾ ಸೆಕ್ಯೂರಿಟಿ ಕೊಡೋದ್ರಿಂದ ಯಾವುದೇ ರೀತಿಯಾದ ತೊಂದರೆ BMRCTCಗೆ ಆಗೋದಿಲ್ಲ. ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇದಕ್ಕೆ ಆಗೋದಿಲ್ಲ. ಸೊ ಅವ್ರು ಇನ್ನೊಂದು ಏನ್ ಮಾಡಬಹುದು ಅಂದ್ರೆ, ನೀವು ಲೋನ್ ಅನ್ನ ಡಾಲರ್ ಡಿನಾಮಿನೇಟೆಡ್ ತಗೊಂಡಿರೋದ್ರಿಂದ ಈಗ್ಲೂ ಕೂಡ ನೀವು ಲೋನ್ ರೀಪೇಮೆಂಟ್ ಅನ್ನ ಬೇರೆ ಯಾವುದೋ ಇನ್ನೊಂದು ಬ್ಯಾಂಕಿನ ಮುಖಾಂತರ, ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಕನ್ಸಾರ್ಟಿಯಂ ಆಫ್ ಬ್ಯಾಂಕ್ಸ್ ಅಂತ ನಾವ್ ಹೇಳ್ತೀವಿ, ಅಂದ್ರೆ ಒಂದ್ 4-5 ಬ್ಯಾಂಕ್ಗಳು ಒಟ್ಟಾರೆ, ಯಾಕಂದ್ರೆ ಇದು ಸಾಲದ ಮೊತ್ತ ಜಾಸ್ತಿ ಇರೋದ್ರಿಂದ ಒಂದ್ 4-5 ಬ್ಯಾಂಕ್ಗಳು ಒಟ್ಟಾರೆ ಕನ್ಸಾರ್ಟಿಯಂ ಅಥವಾ ಅವರೊಂದು ಗ್ರೂಪ್ ಮಾಡ್ಕೊಂಡು ಕೂಡ ಆ ಲೋನ್ ಅನ್ನ ಇವಾಗ BMRCTC ಅವ್ರ ಹತ್ರ ತಗೊಂಡು
ಅವರು ಅದನ್ನ ರೀಪೇಮೆಂಟ್ ಅನ್ನ ಏಷ್ಯನ್ ಬ್ಯಾಂಕ್ಸ್ ಗಳ ಮುಖಾಂತರ ಏನ್ ಡಾಲರ್ ಡಿನಾಮಿನೇಟೆಡ್ ತಗೊಂಡಿದ್ದಾರೆ ಅದನ್ನ ರೀಪೇಮೆಂಟ್ ಸ್ಟ್ರಕ್ಚರ್ ಅನ್ನ ಮಾಡ್ಕೋಬಹುದು. ಈಗ ತುಂಬಾ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಒಂದ್ ಲೋನ್ ಅನ್ನ ಇವಾಗ ICICI ಬ್ಯಾಂಕ್ ಹತ್ರ ಮಾಡ್ಕೊಂಡಿದೀನಿ. ಈಗ ನಾನು ಏನ್ ಮಾಡ್ತೀನಿ, ಇನ್ನೊಂದು ಲೋನ್ ಅನ್ನ SBI ಮುಖಾಂತರ ಮಾಡ್ಕೊಂಡು ನನ್ಗೆ ಆ ಲೋನ್ ಅನ್ನ SBI ICICI ಬ್ಯಾಂಕ್ ತೀರಿಸ್ತಾರೆ, ನಾನು SBI ಗೆ ನಾನು ರೀಪೇಮೆಂಟ್ ಅನ್ನ ಮಾಡ್ತೀನಿ. ಸೊ ಈ ತರ ಒಂದು ಸ್ಟ್ರಕ್ಚರ್ ಅನ್ನು ಕೂಡ ಇವಾಗ ಪ್ಲಾನ್ ಮಾಡಬಹುದು. ಇಂಡಿಯನ್ ಬ್ಯಾಂಕ್ಸ್ ಆಗಿರೋದ್ರಿಂದ ಈ ಡಾಲರ್ ಫ್ಲಕ್ಚುಯೇಷನ್ ಎಫೆಕ್ಟ್ ಆಗಲ್ಲ, ರುಪೀಸ್ ಅಲ್ಲೇ ಇರುತ್ತೆ, ರುಪೀಸ್ ಅಲ್ಲೇ ರೀಪೇಮೆಂಟ್ ಮಾಡ್ಬೇಕಾಗುತ್ತೆ. ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ನೀವೇ ಎಕ್ಸ್ಪ್ಲೇನ್ ಮಾಡಿದ್ರಿ ಸ್ಮಿತಾ ಅವರೇ. ಇಲ್ಲಿ ತೊಂದರೆ ಎಲ್ಲ ಆಗಿದೆ ಅಂದ್ರೆ, ನೀವು ಏನ್ ರೀಪೇಮೆಂಟ್ ಮಾಡ್ತೀರಾ, ಬಡ್ಡಿ ಮತ್ತೆ ಅಸಲು ಎರಡು ರೀಪೇಮೆಂಟ್ ಮಾಡುವಾಗ ಆ ರೀಪೇಮೆಂಟ್ ಎಲ್ಲ ಡಾಲರ್ ಡಿನಾಮಿನೇಟೆಡ್ ಅಲ್ಲಿ ಇರೋದ್ರಿಂದ, ನೀವು ಲೋನ್ ತಗೊಂಡಾಗ ಇದ್ದಂತಹ ವ್ಯಾಲ್ಯೂ $1 $75 ಇತ್ತು, ಇವಾಗ $1 $95 ಆಗೋಗಿದೆ. ಹಾಗಾಗಿ ಆ $20 ವೇರಿಯೇಷನ್ ಇಂದ ಖಂಡಿತವಾಗ್ಲೂ ಬ್ಯಾಂಗ್ಳೂರ್ ಮೆಟ್ರೋ ಅವ್ರಿಗೆ ನಷ್ಟ ಆಗ್ತಾ ಇದೆ. ಆದ್ರೆ ನಾವ್ ಒಂದೇನ್ ತಿಳ್ಕೋಬೇಕು, ನೀವ್ ಇಡೀ $500 ಮಿಲಿಯನ್ ಗಳ ಲೋನ್ ಏನಿದೆ ಅದನ್ನ ಇವತ್ತೇನ್ ರೀಪೇ ಫುಲ್ ಆಗಿ ಮಾಡ್ತಾ ಇಲ್ಲ ನೀವು. ಈಗ ನಾನು ಉದಾಹರಣೆಗೆ ಒಂದ್ ಮನೆ ಕಟ್ಟೋದಕ್ಕೆ ನಾನೊಂದ್ 2 ಕೋಟಿ ಲೋನ್ ತಗೊಂಡಿದೀನಿ ಅಂತ ಅನ್ಕೊಳ್ಳಿ. ನಾನ್ ತಿಂಗಳು EMI ಏನ್ ಒಂದ್ 15 ವರ್ಷ ಕಟ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, ಪ್ರತಿಯೊಂದು EMI ನೀವು ಕಟ್ಟುವಾಗ್ಲೂ ಕೂಡ ಜಾಸ್ತಿ ಅಮೌಂಟ್ ಯಾಕೆ ಆಗುತ್ತೆ ಇವಾಗ ಅಂದ್ರೆ, ನೀವು ಡಾಲರ್ ಅಲ್ಲೇ ರೀಪೇ ಮಾಡ್ಬೇಕು. ನೀವು ಲೋನ್ ತಗೊಂಡಾಗ ಇದ್ದಂತ ವ್ಯಾಲ್ಯೂ ಬೇರೆ ಇದೆ, ಇವಾಗ ನೀವು ಡಾಲರ್ ಅಲ್ಲಿ ರೀಪೇ ಮಾಡಬೇಕು ಅಂದ್ರೆ ನೀವು $1 $95 ಕೊಡ್ಬೇಕಾಗಿರೋದ್ರಿಂದ ನಿಮ್ಗೊಂಚೂರು ನಷ್ಟ ಆಗುತ್ತೆ. ಆದ್ರೆ ಏನ್ $20 ನಷ್ಟ ಇದೆ, ಖಂಡಿತವಾಗ್ಲೂ BMRCTC ಅದನ್ನ ಬೇರ್ ಮಾಡುತ್ತೆ. ಆಮೇಲೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಇಂಡೈರೆಕ್ಟ್ ಆಗಿ ಖಂಡಿತವಾಗ್ಲೂನು ಇವಾಗ ಏನ್ ಆಲ್ರೆಡಿ ಸಾಮಾನ್ಯ ಜನರು ಮೆಟ್ರೋ ರೈಲಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ಅವ್ರಿಗೊಂಚೂರು ದರಗಳ ಏರಿಕೆ ಆಗಬಹುದು. ಅಥವಾ ಬೇರೆ ಸೋರ್ಸಸ್ ಆಫ್ ರೆವಿನ್ಯೂ ಇಂದ ಮತ್ತೆ ರೀಪೇಮೆಂಟ್ ಬ್ಯಾಂಕ್ ಸ್ಟ್ರಕ್ಚರ್ ಮಾಡೋದ್ರಿಂದ ಅವ್ರು ಖಂಡಿತವಾಗ್ಲೂ, ಅಥವಾ ಈಗ್ಲೂ ಕೂಡ ಹೆಡ್ಜಿಂಗ್ ಪಾಲಿಸಿ ಮಾಡೋದ್ರಿಂದನೂ ಕೂಡ ಇದರಿಂದ ಹೊರಗಡೆ ಬರ್ಬೋದು. ಸೊ ಕೇಂದ್ರ ಸರ್ಕಾರ ಮೋದಿ ಅವ್ರಿಗೂನು, ರುದ್ರಮೂರ್ತಿಗೂನು, ನಾರಾಯಣ ಮೂರ್ತಿಗೂನು ದಯವಿಟ್ಟು ರಿಲೇಟ್ ಮಾಡಬೇಡಿ, ರಾಹುಲ್ ಗಾಂಧಿಗೂ ರಿಲೇಟ್ ಮಾಡಬೇಡಿ ಅಂತ ಹೇಳ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಟ್ರಾವೆಲಿಂಗ್ ನಲ್ಲೂ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ಸಂಜೀವ್ ಸರ್ ನನಗೆ ಗೊತ್ತು ನಟರಾಜ್ ಗೌಡ್ರಿಗೆ ಸಿಕ್ಕಾಪಟ್ಟೆ ಅಬ್ಜೆಕ್ಷನ್ಸ್ ಗಳಿದೆ ಅಂತ ಹೇಳಿ. ಬಟ್ ಸಂಜೀವ್ ಸರ್, ನಟರಾಜ್ ಗೌಡ್ರು ಆಗ್ಲೇ ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಬಂದ ಮೇಲೆ ಕಾಮಗಾರಿ ಪ್ರಗತಿ ಅಲ್ಲಿದೆ, ಇನ್ನೊಂದು ಸ್ವಲ್ಪ ತ್ವರಿತಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ ಅಂತ. ನಾನು ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ ಸರ್. ಸ್ಲೋಯೆಸ್ಟ್ ಇನ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಇಡೀ ಭಾರತದಲ್ಲಿ ಯಾವ್ದಾದ್ರು ಮೆಟ್ರೋ ಇದ್ರೆ ಆ ಅಪಖ್ಯಾತಿ ಸಲ್ತಾ ಇರೋದು ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋಗೆ ಸರ್. 7 km/year, ಒಂದು ವರ್ಷಕ್ಕೆ ಕೇವಲ 7 ಕಿಲೋಮೀಟರ್ನಷ್ಟು ಮಾತ್ರ ಕಾಮಗಾರಿ ಆಗ್ತಾ ಇರೋದು. ಇದು ಯಾವ ತ್ವರಿತಗತಿ? ಆಬ್ವಿಯಸ್ಲಿ ಸಾಲ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಥಿಕ ತಜ್ಞರೇ ಹೇಳ್ದಂಗೆ ಕಡೆದಾಗ ಬರೋದು ಹೊರೆ ಯಾರ ಮೇಲೆ? ನಿಮ್ಮ ಸಾಮಾನ್ಯ ಜನರ ಮೇಲೆ. ಕರೆಕ್ಟ್. ನಾನು ಈ ಮುಂಚೆ ಮಾತಾಡಿದ ಆರ್ಥಿಕ ತಜ್ಞರದ್ದು 2 ಪಾಯಿಂಟ್ ಹೇಳ್ತೀನಿ. ಒಂದು, ಹೆಡ್ಜಿಂಗ್ ಆಗಬೇಕಾಗಿತ್ತು, ಆಗಿಲ್ಲ, ಈಗಲೂ ರೀಸ್ಟ್ರಕ್ಚರಿಂಗಿಗೆ ಪಾಸಿಬಿಲಿಟೀಸ್ ಇದೆ. ಎರಡನೇದು, ಈ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸು ಹೊರಗಡೆಯಿಂದ ನಾವೇನಾದ್ರು ಲೋನ್ ತೊಗೊಳ್ಳೋದ್ರಿಂದ ಅದು ಇನ್ ಟೈಮ್ನಲ್ಲಿ ಮಾಡದೇ ಇದ್ದರೆ ಅದರದ್ದು ಹೊರೆತ ಗ್ಯಾರಂಟಿ ಬೀಳೋದೇನೆ. ಈಗ ತಾವು ಹೇಳಿದ್ರಿ, ಈಗ ಡೆಲ್ಲಿನಲ್ಲಿ ಮೆಟ್ರೋ ಆಗಿದೆ, ಬೇರೆ ಕಡೆ ಹೈದರಾಬಾದ್ ಮೆಟ್ರೋ ಆಗಿದೆ, ಚೆನ್ನೈ ಮೆಟ್ರೋ ಆಗಿದೆ. ಬೆಂಗಳೂರದ್ದು ಸ್ಲೋ ಆಗಿರೋದಕ್ಕೆ ಇವರು BJP ವಕ್ತಾರರು ಹೇಳಿದರು, ಅದಕ್ಕೆ ಒಂದು ಫುಲ್ ಟೈಮ್ MD ಇರಲಿಲ್ಲ ಅನ್ನೋದು ಒಂದು ಮೇಜರ್ ಕಾರಣ ಇದೆ. ಯಾಕಂದರೆ ಒಂದು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನನ್ನು ಯಾರು ಪ್ರತಿದಿನ ರನ್ ಮಾಡೋ, ನಾನು ಪಾರ್ಟ್ ಟೈಮ್ ಡೈರೆಕ್ಟರ್ ಆದರೆ ಆಗೋದಿಲ್ಲ. ಸೊ ಹಾಗಾಗಿ ಈ ಪ್ರಾಜೆಕ್ಟಿನ ಡಿಲೇ ಆಗಿರೋದ್ರಿಂದ ಇದು ಹೊರೆ ಆಗುತ್ತೆ. ಮತ್ತು ಈಗ RBI ಆಲ್ಸೋ ಈಗ ನಟರಾಜ್ ಗೌಡ್ರದ್ದು ಹೇಳಿರೋದಕ್ಕೆ ನಂದು ಸಮ್ಮತಿ ಇಲ್ಲ. ಏನಾಗಿದೆ ಅಂದರೆ, ಈಗ ಬೇರೆ ದೇಶದ ಪರಿಸ್ಥಿತಿ ತಾವು ನೋಡಿದರೆ, ಈಗ ಇಂಡೋನೇಷ್ಯಾದಲ್ಲಿ ಒಂದು ವಾರದ ಹಿಂದೆ 2% ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅಲ್ಲಿದೆ ಡೊಮೆಸ್ಟಿಕ್ಕಿಗೆ. ಆ ಥರದ್ದು ಯಾವುದೇ ಮೇಜರ್ಸನ್ನು RBI ತಗೊಂಡಿಲ್ಲ. ಮತ್ತು FCNR ಅಂತ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ಹೋದರೆ ಅಂದಾಜು ಒಂದು $70 ಬಿಲಿಯನ್ ಇನ್ನು ಸೆಪ್ಟೆಂಬರ್ 30 ಒಳಗಡೆ ಬರೋ ಪಾಸಿಬಿಲಿಟಿ ಇದೆ, ಬಿಕಾಸ್ ಆಫ್ ಕೇಂದ್ರ ಸರ್ಕಾರದ ಎಫರ್ಟಿಂದ. ಅದೇನಾದರೂ ಆದರೆ ಇದು ಡಾಲರ್ ವ್ಯಾಲ್ಯೂ ಈಗ 95 ಇರೋದನ್ನು 91ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಂದು ಆ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕಿಂತ ಈ ಥರದ್ದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ತೊಗೊಂಡಾಗ ಟೈಮ್ ಲೈನ್ ಮೇಂಟೈನ್ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದು ಇವತ್ತು ಈ 1,000 ಕೋಟಿ ಅಡಿಷ್ನಲ್ ಆಗಿರೋದೇ ಉದಾಹರಣೆ.
ಟೈಮ್ ಲೈನ್ ಅಂತ ಬಂದ ತಕ್ಷಣ ಮತ್ತೆ ಕೇಳ್ತೀನಿ ಸರ್, ಇದನ್ನು ಯಾರನ್ನು ಬ್ಲೇಮ್ ಮಾಡೋದು? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ BJP ಅವರು ಪದೇ ಪದೇ ಹೇಳ್ತಾರೆ ಕೇಂದ್ರ ಸರ್ಕಾರದಲ್ಲಿ. ನಿಜವಾಗ್ಲೂ ಬಿಸ್ನೆಸ್ ಮಾಡೋದು ಅಷ್ಟೊಂದು ಈಸಿ ಆಗಿದ್ದರೆ ಲ್ಯಾಂಡ್ ಅಕ್ವಿಸೇಷನ್ ಅನ್ನೋದೇ ದೊಡ್ಡ ತಲೆಬಿಸಿ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದನ್ನ ನಾವು ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡಬೇಕಾ ಅಥವಾ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನ ಭೂಮಿ, ಈಗ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಅನ್ಬೇಕಾ? ಈಗ ಈ ಥರದ್ದು ಪ್ರಾಜೆಕ್ಟ್ಸನ್ನು ತಗೊಂಡಾಗ ಲ್ಯಾಂಡ್ ಅಕ್ವಿಸೇಷನ್ ಒಂದು ಮೇಜರ್ ಹರ್ಡಲ್ ಅನ್ನೋದು ಪ್ರಾಜೆಕ್ಟು ಪ್ರಿಪರೇಷನ್ ಯಾರು ಮಾಡಿರ್ತಾರೋ ಅವ್ರಿಗೆ ಅಂದಾಜಿರುತ್ತೆ. ಯಾಕಂದರೆ ಲ್ಯಾಂಡ್ ಅಕ್ವಿಸೇಷನ್ನು ಈ ನಟರಾಜ್ ಗೌಡ್ರು ಹೇಳಿದ್ರು ಆ ಸ್ಟ್ರೆಚ್ ಏನಿದೆ ಇದ್ರದ್ದು ಮೇಲೆ ನಾಗವಾರದ ಮೇಲೆ ಹೋಗೋ ಸ್ಟ್ರೆಚ್ ಏನಿದೆ ಅಲ್ಲಿ ಲ್ಯಾಂಡ್ ಪ್ರೈಮ್ ಇರುತ್ತೆ, ಲ್ಯಾಂಡ್ ಅಕ್ವಿಸೇಷನ್ ಟೈಮ್ ಹಿಡಿಯುತ್ತೆ. ಈಗ ಎಸ್ಟಿಮೇಷನ್ ಮಾಡೋರು ಏನು ಮಾಡಬೇಕು ಅಂದರೆ ಒಂದು 20-30% ಎಡಿಷ್ನಲ್ ಆಗಿ ಇಟ್ಕೊಂಡಿರಬೇಕು. ಈಗ ನೀವು ಬಫರ್ ತೊಗೊಂಡ್ರೇ ಲೋನ್ ತೊಗೊಳಕ್ಕಾಗೋದು. ಯಾಕಂದ್ರೆ ನಾನೀಗ ಎಸ್ಟಿಮೇಷನ್ ನಾನು ಮಾಡ್ತೀನಿ, ಈಗ ನಾನು ಮನೆ ಕಟ್ಟಬೇಕಂದ್ರೆ 6 ತಿಂಗಳಾಗುತ್ತೆ ಅಂದರೆ ನಾನು ಎಂಥ ಇಂಜಿನಿಯರು ಎಂಥ ಗೊತ್ತಿರೋರು ಇದ್ದರೂ ನಾನು 9 ತಿಂಗಳವರೆಗೆ ನಾನು ಅದನ್ನು ಇಟ್ಕೊಂಡಿರ್ತೀನಿ. 6 ತಿಂಗಳ ಪ್ರಾಜೆಕ್ಟನ್ನ 9 ತಿಂಗಳವರೆಗೆ ಇಟ್ಕೊಂಡಿರ್ತೀನಿ. ಇವರು ಟೈಟ್ ಶೆಡ್ಯೂಲ್ ಲೋನ್ ತೊಗೊಳ್ಬೇಕಾದ್ರೆ ಏನು ಮಾಡ್ತಾರೆ, ಟೈಟ್ ಶೆಡ್ಯೂಲ್ ಕೊಡ್ತಾರೆ. ಎಕ್ಸಿಕ್ಯೂಷನ್ ಬಂದಾಗ ಏನಾಗುತ್ತೆ, ಅದು ಓನರ್ಶಿಪ್ ಇರಲ್ಲ. ಈ BMRCL ಆಗಿರೋದು ಅದೇ, ನಮ್ಮ ಮೆಟ್ರೋದಲ್ಲಿ ಆಗಿರೋದು ಅದೇ. ಅದಕ್ಕೊಂದು ಫುಲ್ ಟೈಮ್ IAS ಆಫೀಸರ್ ಇದ್ದಿದ್ರೆ ಸ್ವಲ್ಪ ವೇಗಗತಿ ಆಗಿರೋದು. ಓಕೆ, ರಾಜೇಶ್ ಭಟ್ ಅವರಿದ್ದಾರೆ, ಆರ್ಥಿಕ ತಜ್ಞರು ಹೇಳೇ ಬಿಟ್ರು ಬೇರೆ ಪರ್ಯಾಯ ಮಾರ್ಗನೇ ಇಲ್ಲ, ಪ್ರಯಾಣಿಕರ ಮೇಲೇನೆ ಹಾಕಬೇಕಾಗತ್ತೆ ಅಂತ ಹೇಳಿ. ಬಟ್ ರಾಜೇಶ್ ಭಟ್ರೆ ನಿಜ ಅಲ್ವಾ? ಈಗ ನೋಡಿ, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 34,627 ಕೋಟಿ ಸಾಲ ಇರೋದು. ವಿದೇಶಿ ಜೊತೆಗೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರಗಳ ಸಬಾರ್ಡಿನೇಟ್ ಏನು ಸಾಲಗಳು ಅದೆಲ್ಲ ಸೇರಿಸ್ಬಿಟ್ಟು ಬಡ್ಡಿ ಕಟ್ಟಕ್ಕೇನೆ 3,979 ಕೋಟಿ ಅಂತಂದ್ರೆ ಎಲ್ಲಿಂದ ಬರುತ್ತೆ? ನಮ್ಮ ಮೆಟ್ರೋ ಪಾಪ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅನ್ನೋ ಕಲ್ಪನೆ ಇನ್ನೂ ಬಂದೇ ಇಲ್ಲ ಅಂತ. ಒಟ್ಟಿನಲ್ಲಿ ಮೇಡಮ್, ನಾವು 6 ತಿಂಗಳಿಗೆ ಗ್ರಾಹಕರು ಬೈದಲ್ಲಿರ್ತೀವಿ. ಕಳೆದ ಫೆಬ್ರವರಿಲಿ 5% ಜಾಸ್ತಿ ಮಾಡ್ಬೇಕಂತ ಯಾರು ಮಾಡೋದು ಜಗಳ ಆಡ್ತಾ ಇದ್ರು. ಕೊನೆಗೆ ತೆರೆಸಿ ಸೂರ್ಯರು ಹೋಗಿ ಬಗೆಹರಿಸ್ಕೊಟ್ರು. ಹಿಂದೆ ಮಾಡ್ಲಿಲ್ಲ, ಬಗೆಹರಿಸಿಲ್ಲ, ಮೊನ್ನೆ ಏನೋ ಬಗೆಹರಿಸ್ಕೊಟ್ರು. ಮುಂದೆ ಕೂಡ ಅವರು ಸಹಾಯಕ್ಕೆ ಬರಬೇಕು. ಇನ್ನು ಇವಾಗ ಮತ್ತೆ 6 ತಿಂಗಳು ಇನ್ನೊಂದು ಬಂದಿದೆ. ಒಟ್ಟಿನಲ್ಲಿ ಮೇಡಮ್, ಜಗತ್ತಿನಲ್ಲಿ ಏನೇ ಆದ್ರೂ, ದೇಶದಲ್ಲಿ ಏನೇ ಆದ್ರೂ ಗ್ರಾಹಕರು ಹೊಣೆಗಾರರು. ಇವ್ರ ಸಾಲಗಳಿಗೆ, ಇವ್ರು ಮರುಪಾವತಿ ಮಾಡಕ್ಕಾಗದಿರೋದಕ್ಕೆ, ಇವ್ರು ಡಿಲೇ ಪ್ರಾಜೆಕ್ಟ್ಗೆ ಎಲ್ಲಾನು ಅನುಭವಿಸ್ಬೇಕಾಗಿರೋ ಜನಸಾಮಾನ್ಯರೇ. ಮೇಡಮ್ ಫಸ್ಟ್ ಪಾಯಿಂಟ್ ಏನಂದ್ರೆ ಮೇಡಮ್, ಗ್ರಾಹಕರ ಮೇಲೆ ಇದು ಮೆಟ್ರೋ ಬಂದು ಇದು ಒಂದು ಪ್ರೈವೇಟ್ ಏಜೆನ್ಸಿ ಅಲ್ಲ, ಇದು ಪಬ್ಲಿಕ್ ಏಜೆನ್ಸಿ. ಇದು ಪಬ್ಲಿಕ್ಗೋಸ್ಕರ ಇರುವಂಥದ್ದು. ಇಲ್ಲಿ ಪ್ರಾಫಿಟ್ ಲಾಸ್ ಮ್ಯಾಟರ್ ಬರಬಾರ್ದು. ಯಾಕಂದ್ರೆ ಒಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಇರೋದು ಶಿಕ್ಷಣ, ಆರೋಗ್ಯ, ಸಾರಿಗೆ ವ್ಯವಸ್ಥೆ, ಲಾಭ ನಷ್ಟದ ಪರಿಕಲ್ಪನೆ ಬರಬಾರ್ದು. ಎಲ್ರಿಗೂ ಅಫೋರ್ಡಬಲ್ ರೇಟಲ್ಲಿ ಕೊಡಬೇಕು. ಆದರೆ ಇಲ್ಲಿ ಏನಾಗ್ತಿದೆ ಮೇಡಮ್, ಎರಡೂ ಪಕ್ಷಗಳು ಇವತ್ತು ರಾಜಕೀಯ ಮಾಡ್ತಾನೆ ಬರ್ತಿದ್ದಾರೆ. ಇವಾಗ ಈ ರಾಜಕೀಯದಲ್ಲಿ ನೆಕ್ಸ್ಟ್ ನಮಗೆ ಭಯ ಆಗ್ತಿದೆ, ಎಷ್ಟು ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈಗಾಗಲೇ ದೇಶದಲ್ಲಿ ದುಬಾರಿ ಮೆಟ್ರೋ ಮುಂದೆ ಇದೆ, ವೈಟ್ ಎಲಿಫೆಂಟ್ ಆಗ್ಬಿಟ್ಟಿದೆ. ವೈಟ್ ಎಲಿಫೆಂಟ್ ಯಾಕಂದ್ರೆ ಎಷ್ಟು ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಸ್ಲೋಯೆಸ್ಟ್ ಇನ್ ಕನ್ಸ್ಟ್ರಕ್ಷನ್, ಮತ್ತೊಂದ್ ಕಡೆ ಹೈಯೆಸ್ಟ್ ಇನ್ ಅಥವಾ ಕಾಸ್ಟ್ಲಿಯೆಸ್ಟ್. ಕರೆಕ್ಟ್, ಕಾಸ್ಟ್ಲಿಯೆಸ್ಟ್ ಇನ್ ಫಾರ್ ದ ಟ್ರಾವೆಲರ್ಸ್. ಮೇಡಮ್, ಇವಾಗ ನೀವು ಎಷ್ಟು ದುಡ್ಡು ಕೊಟ್ಟಿದೆ ಯಾರು ಅಂತ ನೋಡಿದ್ರೆ ಮೇಡಮ್, ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿ ಏನು ಕೊಟ್ಟೇ ಇಲ್ಲ. ಅವ್ರು ಆಕ್ಚುಲಿ ಕರೆಕ್ಟ್ ಟೈಮ್ ಕೊಟ್ಟಿದ್ರೆ ಮೇಡಮ್, ನೀವು ADB ಲೋನ್ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಇವಾಗ ಏನೋ ಹೋಗಿ ಕೇಳ್ತಾ ಇದ್ದಾರೆ, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಕೂಡ ಎಷ್ಟು ಮುತುವರ್ಜಿ ವಹಿಸಿ ಹಿಂದೆ ಇರೋ ಚೀಫ್ ಮಿನಿಸ್ಟರ್ಸ್ ಹೋಗ್ಬಿಟ್ಟು, ಇದೇ ಸರ್ಕಾರ ಇತ್ತು, ಡಬಲ್ ಇಂಜಿನ್ ಸರ್ಕಾರ ಇತ್ತು, ಹೋಗಿ ಕೂತ್ಕೊಂಡು ಯಾಕೆ ಫಂಡ್ಸ್ ತರಲಿಲ್ಲ? 50-50 ಅಂತಾರೆ ಸರ್. ಹೇಳಿದ್ರು 50-50 ಇಲ್ವೇ ಇಲ್ಲ. ಅದು ಹೆಚ್ಚಿನ ಫಂಡ್ಸ್ ರಾಜ್ಯ ಸರ್ಕಾರ ಕೊಟ್ಟಿದೆ. ಇವಾಗ ಲೋನ್ ಕೂಡ ರಾಜ್ಯ ಸರ್ಕಾರ ಬರ್ಸ್ಬೇಕು ಅಂತಿದ್ದಾರೆ. ಇಲ್ಲಿ ಮೇಡಮ್ ಇವಾಗ ನೋಡಿ, ಇವಾಗ ಫೇರ್ ಹೈಕ್ ಮಾಡಕ್ ಬಂದಾಗ್ಲೂ ರಾಜಕೀಯ ಆಗುತ್ತೆ, ಇದು ರಾಜಕೀಯ ಆಗುತ್ತೆ ಮೇಡಮ್. ಇಲ್ಲಿ ನೋಡಿ, ಜನಸಾಮಾನ್ಯರ ಮೇಲೆ ಹೊರೆ ಹಾಕಂಗೆ ಆಗ್ತಾ ಇದ್ದಾರೆ. ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಈಗಾಗಲೇ ಮೊನ್ನೆ ಅಷ್ಟೇ ಎಲ್ಲೋ ಲೈನ್ ಬಗ್ಗೆ IASC ಒಂದು ರಿಪೋರ್ಟ್ ಮಾಡಿದೆ ಮೇಡಮ್. ಹೆಂಗಂದ್ರೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ತುಂಬಾ ಲೋ ಇನ್ಕಮ್ ಗ್ರೂಪ್ ಇದನ್ನ ಬಳಸಕ್ ಆಗ್ತಾ ಇಲ್ಲ ಇವತ್ತು, ಈಗಾಗಲೇ ದುಬಾರಿ ಆಗಿದೆ ಅಂತ. ನಾಳೆ ಇನ್ನೂ ದುಬಾರಿ ಆದ್ರೆ ಮೇಡಮ್, ಲೋ ಇನ್ಕಮ್ ಗ್ರೂಪ್, ಮಿಡಲ್ ಕ್ಲಾಸ್ ಅವರು ಕೂಡ ಅಫೋರ್ಡ್ ಮಾಡಕ್ಕೆ ಆಗಲ್ಲ. ಇದರಿಂದ ಏನಾಗುತ್ತೆ, ಬ್ಯಾಂಗ್ಳೂರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಬ್ಯಾಂಗ್ಳೂರ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದೆಲ್ಲ ಹೊಣೆಗಾರರು, ಎಲ್ಲರೂ ಆಮೇಲೆ ಜವಾಬ್ದಾರಿ ಆಗ್ತೀವಿ. ಅದಕ್ಕೆ ನಾನು ಹೇಳೋದು ಮೇಡಮ್, ನಮ್ಮ ಗ್ರಾಹಕರಿಗೆ ನೀವೇನೇ ರಾಜಕೀಯ ಮಾಡ್ಕೊಳ್ಳಿ, ನೀವಿಬ್ರು ಕೂತು ಮಾತುಕತೆ ಮಾಡಿ, ಸುಮ್ಮನೆ ರಾಜಕೀಯ ಮಾಡೋದು ಬಿಟ್ಟು ಮಾತುಕತೆಯಲ್ಲಿ ಹೆಂಗೆ ಇವತ್ತು ಸಾಲ ಮರುಪಾವತಿ ಮಾಡಬೇಕು, ಹೆಂಗೆ ಎಕಾನಮಿನ ಸರಿ ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ನಮ್ಮ ತಲೆ ಮೇಲೆ ಏನು ಹಾಕಬಾರ್ದು ಅನ್ನೋದು ನಮ್ಮ ಮನವಿ. ಸರಿ, ಪ್ರಸಾದ್ ಅಂತ ಹೇಳಿ ನಮ್ಮ ವೀಕ್ಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ಈಗ ನಿಮ್ದು ಏನ್ ಟಾಪಿಕ್ ಇದೆ ಅಂತ ನೋಡ್ತಾ ಇದ್ದೀನಿ. ಒಂದ್ ಥಿಂಗ್ ನಾವ್ ಹೇಳ್ಬಲ್ಲೆ, ಇದು ರಾಜಕೀಯದ ಆಟ. ಅವ್ರು ಇವ್ರ ಮೇಲೆ ಕೆಸರು ಹೊರಿಸ್ಕೊಳ್ಳೋದು, ಇವ್ರ ಮೇಲೆ ಕೆಸರು ಹೊರಿಸ್ಕೊಳ್ಳೋದು. ಈಗ ಆರ್ಥಿಕ ಉದ್ಯಮಿಯವರು ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು, ವಾಟ್ ಇಸ್ ದ ಪ್ರಾಬ್ಲಮ್, ವಾಟ್ ಇಸ್ ದ ಸೊಲ್ಯೂಷನ್. ಬಟ್ ಅಟ್ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಬರೋದು ಗ್ರಾಹಕರು, ನಾವೇ ಅದನ್ನ ಬೇರ್ ಮಾಡ್ಬೇಕು. ಒಂದ್ ತಿಂಗು. ಈಗ ಇನ್ನೊಂದು ಏನಾಗಿದೆ ಮೇಡಮ್, ಇಲ್ಲಿ ಈ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ ಹೋಗ್ತಾ ಹೇಳ್ತೀನಿ, BJP ಹೋಗ್ತಾ ಹೇಳ್ತೀನಿ, ಅವ್ರು ಇವ್ರ ಮೇಲೆ ಕೆಸರು, ಇವ್ರ ಮೇಲೆ ಹಾಕೋದು ಎಲ್ಲ ಓಕೆ. ಬಟ್ ನಮಗೇನು ಅಟ್ ಲಾಸ್ಟ್ ಗ್ರಾಹಕರು ಯಾಕೆ ಸಫರ್ ಆಗ್ಬೇಕು? ಈಗ ಸಾಲ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ನಾವು ಕಟ್ತೀವಿ ನಮ್ಮ ಮನೆಗೆ.
ಸೆಂಟ್ರಲ್ ಪ್ರಾಜೆಕ್ಟ್ ಐತೆ, ಸ್ಟೇಟ್ ಪ್ರಾಜೆಕ್ಟ್ ಅವ್ರು ಕಟ್ಟಬೇಕು, ಗೌರ್ಮೆಂಟ್ ಆರ್ಥಿಕ ಬಾಧೆಗಳು ಏನಿದೆ ಅಂತ ಅವ್ರು ತೀರಿಸ್ಬೇಕು. ವೈ ಅವರು ನಮ್ಮ ಮೇಲೆ ಗ್ರಾಹಕರ ಮೇಲೆ ಹಾಕ್ತಾರೆ? ದಟ್ ಇಸ್ ಓನ್ಲಿ ಒನ್ ಕ್ವಶನ್. ಇಬ್ಬರು ಪಾರ್ಟಿಗೂ ಕೇಳ್ತಾ ಇದ್ದೀನಿ, ಸೆಂಟ್ರಲ್ ಆಯ್ತು. ಕರೆಕ್ಟ್ ಸರ್. ಶ್ರೀಧರ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ಶ್ರೀಧರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಬೆಂಗಳೂರಿನ ಮೆಟ್ರೋ ವಿಚಾರ ಆದ್ರೂ ಮಂಡ್ಯದಿಂದ ಕರೆ ಮಾಡಿದ್ರಿ, ಖುಷಿ ಆಯ್ತು ಸರ್, ಹೇಳಿ. ಮೇಡಮ್, ನಮಗೆ ಒಂದು ದೊಡ್ಡ ಗ್ರಾಹಕರಿಗೆ ನಮ್ಮ ಸ್ನೇಹಿತರು ಮಾತಾಡ್ತಿದ್ರು, ಆರ್ಥಿಕ ತಜ್ಞರು ಹೇಳೋದು ನಮ್ಗೆ ಒಂದು ದೊಡ್ಡ ಚಿಂತೆ ಏನಂದ್ರೆ, ಇವ್ರ ಕಮಿಟಿ ಒಳಗೆ ನಮ್ಮ ಯಾರು ಎಕ್ಸ್ಪರ್ಟ್ ಗಳೇ ಇರೋದಿಲ್ವಾ ಅಂತ. ಅಲ್ಲ, ಎಷ್ಟು ನೋವಾಗ್ತದೆ ಅಂದ್ರೆ ಆರ್ಥಿಕ ತಜ್ಞರೆಲ್ಲ ಇಂಥವ್ರು ಇಷ್ಟು ವಿಚಾರಗಳು ಹೇಳುವಾಗ ಕಮಿಟಿ ಒಳಗೆ ಇಟ್ಕೊಂಡು ಈ ರೀತಿ ಏನಾದ್ರು ಈಗ ಎಡಿಬಿಂದಲ್ಲೂ ಅಂತಂದು ಇವ್ರು ಕಟ್ಬೇಕು ಅವ್ರು ಕಟ್ಬೇಕು ಅಂದ್ರೆ ಸಾರ್ವಜನಿಕರು ಹುಚ್ಚಬೇಕು ಬಂದ್ಬಿಡ್ತಾ ಇದೆ ಮೇಡಮ್. ಈಗ ಹೆಂಗೆ ಪರಿಹಾರ ಹೆಂಗ್ ಮಾಡೋದು ಅಂತ. ಈಗ ಕೇಂದ್ರ ಸರ್ಕಾರ ಅವರು ಒಂದು ಹೇಳ್ತಾರೆ, ರಾಜ್ಯ ಸರ್ಕಾರ ಒಂದು ಹೇಳ್ತಾರೆ. ಅದಕ್ಕೆ ಅವ್ರು ರಾಜಕೀಯ ಮಾಡಿದ್ರೆ ಕೇಂದ್ರದವರೇ ರಾಜ್ಯದಲ್ಲಿ ಬರ್ಬೇಕು ಅಂತಾರೆ. ಒಂದು ಎರಡು ಇತ್ತು, ಏನ್ ಮಾಡಿದ್ರು? ಅಲ್ಲ, ಒಂದು ಕಾಮನ್ ಸೆನ್ಸ್ ಮೇಡಮ್. ಕರೆಕ್ಟ್ ಸರ್, ನೀವು ಕೇಳಿದ ಪ್ರಶ್ನೆ ವ್ಯಾಲಿಡ್ ಇದೆ. ನಾನು ಅದನ್ನೇ ಆರ್ಥಿಕ ತಜ್ಞರು ಕೇಶವ್ ಅವರಿದ್ದಾರೆ ನಮ್ಮ ಜೊತೆ, ಅವ್ರಿಗೆ ವರ್ಗಾವಣೆ ಮಾಡ್ತೀನಿ. ಕೇಶವ್ ಸರ್, ನೋಡಿ, ಅಲ್ಟಿಮೇಟ್ಲಿ ಜನಸಾಮಾನ್ಯರಿಗೆ ಅನ್ಸೋದಿದ್ದೇನೆ, ನಮಗೆ ಗೊತ್ತಾಗ್ಬಿಡುತ್ತಪ್ಪ, ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಎಷ್ಟು ಆಗ್ಬೋದು, ಎಷ್ಟು ಡಿಲೇ ಆಗ್ಬೋದು, ಡಿಲೇ ಆದರೆ ನಮ್ಮ ಕೈಯಲ್ಲಿ ದುಡ್ಡು ಎಷ್ಟಿರುತ್ತೆ, ಲೋನ್ ತೀರಿಸೋ ಪರಿಸ್ಥಿತಿ ಹೆಂಗಿರುತ್ತೆ, ಇದನ್ನ ಸಾಮಾನ್ಯ ಜನರೇ ಕ್ಯಾಲ್ಕುಲೇಟ್ ಮಾಡುವಾಗ ಎಕ್ಸ್ಪರ್ಟ್ಗಳು ಕುತ್ಕೊಂಡು ಚಿಂತೆ ಮಾಡಿ ಸಾಲ ತಗೊಳ್ಳುವಾಗಲೂ ಕೂಡ, ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ಒಂದು ಬಫರ್ ತಗೊಳ್ಳೋಣ ಅಥವಾ ಹಿಂಗಾದ್ರೆ ಹಿಂಗಾಗ್ಬೋದು ಅಂತೇಳಿ ಯೋಚನೆ ಮಾಡೋಣ, ಇದು ಯಾಕೆ ಆಗಲ್ಲ ಅಂತ ಹೇಳಿ. $1 billion ಕ್ವಶನ್ ಆಗಿದೆ ಅದೀಗ. ಈಗ ಏನಂದ್ರೆ ಇವ್ರು ಏನಂದ್ರೆ ಯೋಚನೆ ಮಾಡ್ತಾರೆ, ಒಂದ್ ವೇಳೆ ಹೆಚ್ಚಾಗ್ಲಿಲ್ಲ ಅಂತಂದ್ರೆ, ಈಗ ರೂಪಾಯಿಯ ಮೌಲ್ಯ ಕುಸ್ತಿದ್ದಿದ್ರೆ ನಮ್ಗೆ ಈ ಸಮಸ್ಯೆ ಬಂದಿದೆ. ಒಂದ್ ವೇಳೆ ಅಲ್ಲಿ ಅಷ್ಟೇ ಇದ್ದು ನಾವು ಹೆಡ್ಜಿಂಗ್ ಮಾಡಿದ್ರೆ ಅವಾಗ CAG ರಿಪೋರ್ಟ್ ಅಲ್ಲಿ, ಕಂಟ್ರೋಲರ್ ಆಡಿಟರ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಇಷ್ಟು ಹಣ ವ್ಯರ್ಥ ಆಯ್ತು ಅಂತ ಹಾಕ್ತಾರೆ ಅನ್ನೋಂತ ಒಂದು ಭಯ ಅವ್ರಿಗಿರ್ಬಹುದು. ಈ ಕಾರಣಕ್ಕಾಗಿ ಅವರು ಈ ಸಲಹೆಗಳನ್ನ ತಗೊಳ್ಳಲ್ಲ. ಅಲ್ಲಿ ಇರಲ್ಲ ಅಂತಲ್ಲ, ಇರ್ತಾರೆ, ಅವ್ರು ಸಲಹೆ ಕೊಟ್ಟಿರ್ತಾರೆ, ಅವ್ರು ತಗೊಂಡಿರಲ್ಲ. ಸೊ ಅದು ಒಂದು ಮೇನ್. ಇನ್ನೊಂದು ಯಾಕೆ ಇದು ಅವಾಗ್ಲೇ ಮಾತಾಡುವಾಗ ಹೇಳ್ತಾ ಇದ್ರು, ನಮ್ಗೆ ವರ್ಷಕ್ಕೆ 2 ಸರಿ ಭಯ ಆಗ್ತಿರುತ್ತೆ, ಬೆಲೆ ಹೆಚ್ಚಾಗತ್ತೆ ಅಂತ. ಯಾಕಂಗಾಗತ್ತೆ ಅಂತಂದ್ರೆ, ಇವ್ರು ಏನಂದ್ರೆ ಬೈ ಆನ್ಯುಯಲ್ ವಿಂಡೋ ಇಟ್ಕೊಂಡಿರ್ತಾರೆ. BMRCL ಅವರು ಲೋನ್ ಅಮಾರ್ಟೈಸೇಷನ್ ಏನ್ ಕಟ್ಬೇಕಲ್ವಾ, ಇದನ್ನ ಕಟ್ಟೋದು ಅವ್ರು ಯಾವಾಗ್ಲೂ June 1, December 1 ಕಟ್ತಾರೆ. ಸೊ ಅವಾಗ ಇವ್ರಿಗೆ ಗೊತ್ತಾಗ್ತಿರುತ್ತೆ, ಓ ಇದಿಷ್ಟೊಂದು ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ. ಅವಾಗ ಏನ್ ಮಾಡ್ತಾರೆ, ಇದನ್ನ ಮೂಟ್ ಮಾಡ್ತಾರೆ, ಬೆಲೆಗಳನ್ನ ಹೆಚ್ಚು ಮಾಡಕ್ಕೆ ಮೂಟ್ ಮಾಡ್ತಾರೆ. ಸೊ ಈ ತರದ ಸಮಸ್ಯೆಗಳು ಇರೋದ್ರಿಂದ ಈಗ ನೋಡಿ, ಒಂದ್ ವೇಳೆ ಇವರು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ, ಹೆಡ್ಜ್ ಮಾಡಿದ್ರೆ, ನಮ್ಗೆ ಇದು ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು. ಏನಂತಂದ್ರೆ, ನಾವು ಏನು ADB ಇಂದ ಲೋನ್ ತಗೊಂಡಿದೀವಿ, ಈ ಲೋನ್ ಆಕ್ಚುಲಿ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್, ಫ್ಲಕ್ಚುಯೇಟಿಂಗ್ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ತಗೊಂಡಿರೋದು ನಾವು. ಇದೆಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ನಾವೀಗ ಅಂದಾಜ್ ಮಾಡ್ತಾ ಇದೀವಲ್ಲ, 1000 ಕೋಟಿ ಆಗ್ಬತ್ತೆ, ಹೆಚ್ಚಿಗೆ ಆಯ್ತು ಅಂತ. ಹಾಗಾಗ್ಬೇಕಿಲ್ಲ. 3% ಹೆಡ್ಜಿಂಗ್ ಕಾಸ್ಟ್ ಅಲ್ಲಿ, ಈಗ 3% ನಾವು ಹೆಡ್ಜಿಂಗ್ ಕಾಸ್ಟ್ ತಗೊಂಡಿದ್ರೇನು 1125 ಕೋಟಿಯಲ್ಲಿ ಮುಗ್ದೋಗೋದು. 4% ಅಲ್ಲಿ ತಗೊಂಡಿದ್ರು 1500 ಕೋಟಿಯಲ್ಲಿ ಮುಗ್ದೋಗೋದು. 5% ಅಲ್ಲಿ ತಗೊಂಡಿದ್ರು 1875 ಕೋಟಿಯಲ್ಲಿ ಮುಗಿಯೋದು. ಆದ್ರೆ ಇವಾಗ ಏನಾಗುತ್ತೆ, ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಬೆಂಚ್ ಮಾರ್ಕ್ ಇಟ್ಕೊಂಡಿರ್ತಾರೆ. ಆ ಬೆಂಚ್ ಮಾರ್ಕ್ ಇಟ್ಕೊಂಡು, ಆ ಬೆಂಚ್ ಮಾರ್ಕ್ ಅಲ್ಲಿ ಹೆಂಗೆ ಇಂಟ್ರೆಸ್ಟ್ ಫ್ಲೋಟ್ ಆಗುತ್ತೆ, ಬೆಂಚ್ ಮಾರ್ಕ್ ಫ್ಲೋಟಿಂಗ್ ರೇಟ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು, ಅದರ ಮೇಲೆ ಬಡ್ಡಿ ದರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಕಡಿಮೆ ಆಗುವಂತ ಪ್ರಶ್ನೆ ಇರಲ್ಲ. ಸೊ ಹಂಗಾಗಿ ಹೆಚ್ಚಿನ ಗ್ರಾಹಕರಿಗೆ ಇದರ ಹೊರೆ ವರ್ಗಾಯಿಸ್ತಾರೆ. ಆದ್ರೆ ಬರೀ ಗ್ರಾಹಕರಿಗೆ ವರ್ಗಾಯಿಸಬೇಕಾಗಿಲ್ಲ, ಇದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ನ ಕೂಡ ಈಗಾಗಲೇ ಹುಡುಕೊಂಡಿದ್ದಾರೆ. ಅದರ ಸೀರಿಯಸ್ ಆಗಿ ತಗೋಬೇಕು ಅಂತ. ಏನಂದ್ರೆ ಎಲ್ಲೆಲ್ಲಿ ಹೆಚ್ಚು ಜನ ಓಡಾಡ್ತಾರೆ ಅಲ್ಲೆಲ್ಲಾನು ಸ್ವಲ್ಪ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತರ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಈವನ್ ಡೆಲ್ಲಿ ಮೆಟ್ರೋಲ್ ಎಲ್ಲಾನು ಇವನ್ ಕಾರ್ಗೋನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಅಂದ್ರೆ ಬಿಸಿ ಇಲ್ಲದೆ ಇರೋ ಟೈಮಲ್ಲಿ, ಪೀಕ್ ಅವರ್ಸ್ ಬಿಟ್ಟು ಬೇರೆ ಟೈಮಲ್ಲಿ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ತರದ ಒಂದು ಆಲ್ಟರ್ನೇಟಿವ್ಗೆ ಇವ್ರು ಮಾಡ್ಕೋಬೇಕು. ಆಫ್ ಪೀಕ್ ಅಲ್ಲಿ ಕಾರ್ಗೋನ ಕಳಿಸುವಂತದ್ದು. ಆಮೇಲೆ ಈಗ ನಾವು ನೇಮ್ ನ ಇವರು ಮಾರ್ತಾರೆ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಈ ಸ್ಟೇಷನ್ ಅನ್ನ ಅವ್ರ ಹೆಸರು ಇಟ್ಟು ಅನಂತರ ಸ್ಟೇಷನ್ ಇಡ್ತಾರೆ. ಸೊ ಅದನ್ನ ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ನಮ್ಗೆ ಈಗಾಗಲೇ 1500 ಕೋಟಿ ರೂಪಾಯಿ ಆ ತರದಲ್ಲಿ ಬಂದಿದೆ. ಮತ್ತೆ ಸ್ಕೈ ವಾಕ್ ಕನೆಕ್ಟಿವಿಟಿ ಕೊಡ್ತಾರೆ ಅನೇಕ ಮಾಲ್ಗಳಿಗೆ, ಇದಕ್ಕೆ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ಗೆಲ್ಲ. ಅವುಗಳಿಗೆ ಸ್ವಲ್ಪ ಬೆಲೆ ಹೆಚ್ಚಳ ಮಾಡ್ಬೇಕು. ಜನರಿಗೆ ಹೆಚ್ಚಳ ಯಾವಾಗ್ಲೂ ಮಾಡ್ತಾನೆ ಇದ್ರೆ ಜನಕ್ಕೂ ಈಗ ಏನೋ ಜನಸಾಮಾನ್ಯರಿಗೆ ಯಾವಾಗ್ಲೂ ತುಂಬಾ ಬೆಲೆ ಹೆಚ್ಚು ಮಾಡಿದ್ರೆ ಓಡಾಡೋದ್ ಕಷ್ಟ ಆಗ್ಬಿಡುತ್ತೆ. ಈ ಟ್ರಾಫಿಕ್ ಒಂದ್ ಕಡೆ ಹೋಗಕ್ಕಾಗಲ್ಲ, ಈ ಮೆಟ್ರೋಗೆ ಹೋದ್ರೆ ದುಡ್ಡು ಹೊಂದ್ಸಕ್ಕಾಗಲ್ಲ. ಈ ತರ ಆಗದೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಸಾಕಷ್ಟಿದೆ. ಆಲ್ಟರ್ನೇಟಿವ್ಸ್ ನ ಇವರು ಹುಡುಕಿ ಒಳ್ಳೆ ಕೆಲಸವನ್ನ ಮಾಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಇನ್ನು ಆ ತರದ್ ಹೇಳ್ತಾ ಇದ್ರೆ ಸುಮಾರು ಕೆಲಸಗಳನ್ನ ಮಾಡ್ಬೋದು.
ಆ ತರದ್ದು ಒಂದೊಂದನ್ನೇ ಹುಡುಕಿ ಮಾಡ್ಲಿ ಅನ್ನೋದು ಆಶೆ. ರೈಟ್, ವಾಪಸ್ ಬರ್ತೀನಿ ಸರ್. ಈಗ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಆಪ್ಷನ್ಸ್ ನಿಮ್ಮಿಂದ ಬೇಕು. ಸದ್ಯಕ್ಕೆ ತಕ್ಷಣಕ್ಕೆ ಈ ಹೊರೆ ಕಡಿಮೆ ಮಾಡ್ಕೊಳ್ಳೋಕೆ ಅದಕ್ಕೆ ವಾಪಸ್ ಬರೋಕ್ ಮುಂಚೆ ಯದು ಸರ್ ಹಾಗೆ ನಟರಾಜ್ ಗೌಡ್ರು ಇದಕ್ಕೆ ಉತ್ತರ ಕೊಡ್ಲಿ ಸರ್. ಸ್ವಲ್ಪ ಪೊಲಿಟಿಕಲ್ ಆಂಗಲ್ ಅಲ್ಲೂ ಯೋಚನೆ ಮಾಡೋಣ. ಈಗ ಆಲ್ರೆಡಿ ಅನೌನ್ಸ್ ಆಗಿ ಕಾಮಗಾರಿ ಪ್ರಗತಿಯಲ್ಲಿರೋದೇನೆ ಡಿಲೇ ಮೇಲೆ ಡಿಲೇ ಆಗ್ತಾ ಇರುವಾಗ ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆಗೂ ಕನೆಕ್ಟಿವಿಟಿನ ಹೆಚ್ಚು ಮಾಡ್ಬೇಕಂತೆ, DCM ಅವ್ರ ಊರ್ ಕಡೆಗೂ ಮೆಟ್ರೋ ಮಾಡ್ಬೇಕಂತೆ, ಮಾಜಿ CM ಅವ್ರ ಊರ್ ಕಡೆಗೂ ಮೆಟ್ರೋ ಮಾಡ್ಬೇಕಂತೆ. ನೀವು ಮಾಡಿ ಜನರಿಗೆ ಅನುಕೂಲ ಆಗೋದಾದ್ರೆ ಯದು ಸರ್, ಬಟ್ ಕೊಟ್ಟ ಮಾತು ಕೊಟ್ಟ ಡೆಡ್ ಲೈನ್ ಅನ್ನ ಉಳಿಸ್ಕೊಳ್ಳಿಕ್ ಸಾಧ್ಯವಾಗದೇ ಇರೋ ಪ್ರಾಜೆಕ್ಟ್ಗಳ ಕಡೆ ಫಸ್ಟ್ ಗಮನ ಕೊಡಿ, ಆಮೇಲೆ ನೀವು ಅನೌನ್ಸ್ ಮಾಡಿ. ಸುಮ್ಮನೆ ಅದಕ್ಕೆ ಮುಂಚೆ ಜನರಿಗೆ ಯಾಕೆ ಆಸೆ ಹುಟ್ಟಿಸ್ತೀರಿ ಅಂತ ಹೇಳಿ ಅದವರು ಉತ್ತರ ಕೊಡ್ಲಿ. ಅದಾದ್ಮೇಲೆ ನಟರಾಜ್ ಗೌಡ್ರು. ನಾವು ಬೆಳಗ್ಗೆ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಮೇಡಮ್. PRO BMRCL PM ಫೀಸಿಬಿಲಿಟಿ ಸ್ಟಡಿ ಅಂತ ಮಾಡ್ತಾ ಇದ್ದಾರೆ, ಇನ್ನ ಅಡಿಷನಲ್ 215 ಕಿಲೋಮೀಟರ್ಸ್ ಅಂತ ಅಂದ್ಬಿಟ್ಟು. ಫೀಸಿಬಿಲಿಟಿ ಅಂದಾಗ ಮೇನ್ ಮೆಟ್ರೋಸ್ ಇರುವಂಥದ್ದು ಸಿಟಿನ ಡಿಕಂಜೆಸ್ಟ್ ಮಾಡುವಂಥದ್ದು. ಆದರೆ ನಾವು ಇದನ್ನ ವಿಸ್ತರಣೆ ಮಾಡ್ಕೊಂಡು ಹೋದಾಗ ಅದು ಕಂಜೆಷನ್ ಇಲ್ಲ ಅಡಿಷನ್ಸ್ ಮಾಡ್ಕೊಂಡು ಇನ್ನೂ ಅದ್ರ ಮೇಲೆ ಹೊರೆ ಮಾಡುವಂಥದ್ದು ಇವಾಗಿರೋದನ್ನ ಮಾಡಬೇಕಂತ. ಯಾಕೆಂದರೆ ಕೇಂದ್ರ ಸರ್ಕಾರ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಏನು ಕೊಟ್ಟಿದೆ ಅಂದರೆ ಹೈ ಸ್ಪೀಡ್ ರೀಜನಲ್ ರೈನ್ ಕನೆಕ್ಟಿವಿಟಿ RRTS ಅಂತ ಕೊಟ್ಟಿದೆ ಅಂತದ್ದು. ಏನಂದರೆ ಅವರು ಮೈಸೂರು, ಕನಕಪುರ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಪ್ರದೇಶಕ್ಕೆ ಕೊಟ್ಟಿದ್ದಾರೆ. ದ ಯೂನಿಯನ್ ಗವರ್ಮೆಂಟ್ ಇಸ್ ರೆಡಿ ಟು ಸಪೋರ್ಟ್ RRTS. ಕಂಡೀಷನ್ಸ್ ಏನು ಅಂದರೆ ಈ ಒಂದು ಮೆಟ್ರೋ ಕನೆಕ್ಟಿವಿಟಿನ ಸಿಟಿ ಒಳಗಡೆ ಇದು ಮಾಡಿ ಸಿಟಿಯಿಂದ ಏನಿದೆ ಅದನ್ನ ರೈಲ್ ಕನೆಕ್ಟಿವಿಟಿ ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗಾಗಲೇ ಈ ಒಂದು ಇದನ್ನ ಡೆಲ್ಲಿ ಮತ್ತೆ ಮೀರಟ್ ಇದನ್ನಲ್ಲಿ ಕನೆಕ್ಟ್ ಮಾಡಿದರೆ 210 ಇಂಜಿನ್ಸ್ ಕೂಡ ಅದು ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಫೀಸಿಬಿಲಿಟಿ ತಗೊಂಡ್ರೆ ನಾವು ಡಿಕಂಜೆಸ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಸಬರ್ಬನ್ ರೈಲ್ವೇಸ್ ಅದನ್ನ ಸಪೋರ್ಟ್ ಮಾಡಬೇಕಾಗುತ್ತೆ. ಈ ತರದನ್ನ ಆಲ್ಟರ್ನೇಟಿವ್ ಮಾಡಿ ಈ ತರದ್ ನಾವು ವೈಟ್ ಎಲಿಫೆಂಟ್ ಸಾಕುವಂಥದ್ದು ಆಗ್ಬಾರ್ದು ಮೇಡಮ್. ಅದಲ್ಲಿ ವೈಟ್ ಎಲಿಫೆಂಟ್ ನಮ್ದೇನಿರುತ್ತೆ ಲಾಸ್ಟ್ ಕಿಲೋಮೀಟರ್ ಕನೆಕ್ಟಿವಿಟಿ ಇರೋದೇ ನಾವು ಈ ಮೆಟ್ರೋನ ಮಾಡ್ತಾ ಇರೋವಂಥದ್ದು. ಟೈಮ್ ಕನ್ಸ್ಯೂಮಿಂಗ್ ಟೈಮ್ ಇದಾಗಬಾರ್ದು ಅಂತ. ಸೊ ಈ RRTS ಏನಿದೆ ಅದಕ್ಕೆ ರಾಜ್ಯ ಸರ್ಕಾರ ಹೆಚ್ಚು ಒತ್ತು ಕೊಟ್ರೆ ಏನು ಒತ್ತಡ ಬೀಳುತ್ತೆ BMRCL ಬಗ್ಗೆ ಆಗ್ಬೋದು, ರಾಜ್ಯ ಸರ್ಕಾರದ ಮೇಲೆ ಆಗ್ಬೋದು, ಆ ಒತ್ತಡ ಕಮ್ಮಿ ಆಗುತ್ತೆ. ಸೊ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಕೇಂದ್ರ ಈಗಾಗಲೇ ಪ್ರಪೋಸಲ್ ಮಾಡಿದೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಗವರ್ಮೆಂಟ್ ಟು ಸ್ಟಡಿ ಅಂಡ್ ಇಂಪ್ಲಿಮೆಂಟ್ ಇಟ್. ಅದು ಜನರ ಪರವಾಗೂ ಇರುತ್ತೆ, ಜನರಿಗೆ ಜೇಬಿಗೆ ಕತ್ತರಿ ಆಗದೇ ಇರೋದು ಇರುತ್ತೆ. ಅವರು ಬೇರೆ ದೂಷಣೆ ಈಗ ಉದ್ಘಾಟನೆ ಮಾಡಕ್ ಬಂದಾಗ ಅವ್ರು ಹೇಳ್ತಾರೆ ಅಕೌಂಟಬಿಲಿಟಿ ಮಾಡಿದಾಗ ರಾಜ್ಯ ಸರ್ಕಾರ ಮಾಡ್ತು ಅಂತ. ಡಿಲೇಡ್ ಅಂತ ತಾವು ಇವಾಗ ಮೆನ್ಷನ್ ಮಾಡಿದಾಗ ಡಿಲೇಡ್ ರಾಜ್ಯ ಸರ್ಕಾರ ಮಾಡ್ತಂತ ಅಕೌಂಟಬಿಲಿಟಿ ತಗೋಬೇಕಾಗುತ್ತೆ ನಟರಾಜ್ ಗೌಡ್ರೆ, ಹೇಳ್ಬೇಕಾಗುತ್ತೆ. ನಿಜ ಇದೆ, ಡಿಲೇ ಕೂಡ ರಾಜ್ಯ ಸರ್ಕಾರದೇ ಹೊಣೆಗಾರಿಕೆ. ಯಡಿಯೂರಪ್ಪನವ್ರದ್ದು ಹೊಣೆಗಾರಿಕೆ, ಬೊಮ್ಮಾಯಿಯವ್ರದ್ದು ಹೊಣೆಗಾರಿಕೆ, ಸಿದ್ದರಾಮಯ್ಯನವರು ಕೆಲಸ ಮುಂದುವರಿಸಿದ್ದಾರೆ, DK ಶಿವಕುಮಾರ್ ಮುಂದುವರಿಸ್ತಾರೆ. ನಾವು 8 ವರ್ಷ 2A 2B ಅಂತದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. 21ರಿಂದ 26ಕ್ಕೆ ಮುಗಿಬೇಕಿತ್ತು. ಶುರುವಾಗಿದ್ದು ಯಾವಾಗಿದು? 21, 22, 23 ಎಷ್ಟು ಕೆಲಸ ಕಾಮಗಾರಿ ಆಗಿತ್ತು ಕೇಳಿ. ಅಲ್ಲ ರೀ, ಲ್ಯಾಂಡೇ ಅಕ್ವಿಷನ್ ಆಗಿರಲಿಲ್ಲ ರೀ, ಕಂಪ್ಲೀಟ್ ಆಗಿರಲಿಲ್ಲ ರೀ. ಸೊ ಅದು ನಾನು ಅವ್ರ ಮೇಲೆ ಹೊಣೆಗಾರಿಕೆ ಆಗ್ತೀನಿ. ಅವ್ರ ತಪ್ಪನ್ನು ಅವ್ರು ಒಪ್ಕೋತಾರೋ ಬಿಡ್ತಾರೋ ಬೇರೆ ವಿಷಯ. ನಂತರ ಏನು ಗೊತ್ತಾ, ಹೌದು JP ನಗರಿಂದ ಕೆಂಪಾಪುರಕ್ಕೆ, ಹೊಸಳ್ಳಿಯಿಂದ ನಾವು ಮಾಗಡಿ ರೋಡ್ ಕಡಬಗೆರೆವರೆಗೂ ಸುಂಕದಕಟ್ಟೆ ಬರಬೇಕು. ಅದು ಮೆಟ್ರೋ 3ನೇ ಹಂತ. 4ನೇ ಹಂತದಲ್ಲಿ ತುಮಕೂರಿಗೂ 60 ಕಿಲೋಮೀಟರ್ ಪ್ಲಾನ್ ಮಾಡ್ತಾರೆ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆಯಲ್ಲ, ಇಲ್ಲಿ ಏರ್ಪೋರ್ಟ್ ಫೈನಲ್ ಆದರೆ ಅಲ್ಲಿಗೂ ಕೂಡ ಕನೆಕ್ಟಿವಿಟಿ ಬೇಕಾಗ್ತದೆ. ಇನ್ನೊಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಬೇಕಿದೆ, ಅಗತ್ಯ ಇದೆ. ಅದು ಯಾವ ಜಾಗದಲ್ಲಿ ಬರ್ತದೆ ಅನ್ನೋದನ್ನ ರಾಜ್ಯ ಸರ್ಕಾರ 2-3 ಭಾಗ ನೋಡಿದೆ. ಅದಕ್ಕೆ ಸರ್ಕಾರ ಅಪ್ರೂವಲ್ ಕೊಟ್ಟರೆ ಅಲ್ಲಿಗೂ ಬೇಕಾಗುತ್ತೆ. ನಾವು ಇವತ್ತಿನ ಕೆಲಸ ಇವತ್ತಿಗೋಸ್ಕರ ಅಂತಲ್ಲ, ಮುಂದಿನ ಯೋಜನೆಗಳಿದಾವಲ್ಲ, ಮುಂದಿನ ಯೋಜನೆಗಳು ಕೂಡ ಇವತ್ತೇ ನಾವು ಪ್ರಿಪರೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ಆ ಪ್ರಿಪರೇಷನ್ ನಡೀತಾ ಇದೆ. ನೀವು ಹೇಳಿದ್ರೆ ಐ ಅಗ್ರಿ, 3ನೇ ಹಂತ 2A 2B ಕಂಪ್ಲೀಟ್ ಆಗಿ ಇನಾಗ್ರೇಟ್ ಆಗಬೇಕು, ಆ ಕಾಮಗಾರಿಗಳು ಮುಗಿಬೇಕು. ಆಮೇಲೆ ಡಾಲರ್ ಮೌಲ್ಯ ಈ ಥರ ಆಗಿರೋದಕ್ಕೋಸ್ಕರ, ಬೆಲೆ ಹೆಚ್ಚಿಗೆ ಡಾಲರ್ ಜಾಸ್ತಿ ಆಗಿ ರುಪಿ ಮೌಲ್ಯ ಕಡಿಮೆ ಆಗಿರೋದಕ್ಕೋಸ್ಕರ ಇವತ್ತು BMRCLಗೆ ಹೊರೆ ಬೀಳ್ತಾ ಇದೆ. ಕೇವಲ ಅಂತಾರಾಷ್ಟ್ರೀಯ ಯುದ್ಧ ಮಾತ್ರ ಆಗ್ತಾ ಇದೆ, ಅದಕ್ಕಾಗಿ ಡಾಲರ್ ಗಟ್ಟಿಯಾಗಿದೆ, ರುಪಿ ದುರ್ಬಲ ಆಗಿದೆ ಅಂತಲ್ಲ. 2021ರಲ್ಲಿ 73 ರೂಪಾಯಿ 90 ಪೈಸಾ ಇತ್ತು ಪರ್ ಡಾಲರ್, ಈಗ 95 ರೂಪಾಯಿ 70 ಪೈಸಾ ಆಗಿದೆ. ಯುದ್ಧ ಕಾರಣ ಕೇವಲ ಅಲ್ಲ, ಯುದ್ಧಕ್ಕೆ ಮುಂಚೆನೂ ಕೂಡ
ರೂಪಾಯಿ ಇತ್ತು ಕುಮಾರ್. ನಟರಾಜ್ ಗೌಡ್ರು ಆಯ್ತಾ? ಪಾಪ ಆಮೇಲೆ ಇಲ್ಲ ಒಂದ್ ನಿಮಿಷ ನಟರಾಜ್ ಗೌಡ್ರು ಎಷ್ಟು ಸ್ಮಾರ್ಟ್ಲಿ ಕೆಲ ಲೆಕ್ಕಗಳನ್ನ ತಪ್ಪಿಸ್ತಿದ್ದಾರೆ ಅಂದ್ರೆ ಸರ್, ಈ ಮೆಟ್ರೋಗೆ ವೆಚ್ಚ ಆಗ್ತಾ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಪವರ್ ಅಂತ ಅನ್ಕೊಳ್ಳಿ ಸರ್, 150% ಸರ್, 150% ಜಾಸ್ತಿ, 150% ಹೆಚ್ಚಾಗಿರೋದು. ಇದನ್ನ ಯಾರು ಹೊಣೆ ಮಾಡ್ತೀರಿ? ಯಾರನ್ನ ಹೊಣೆ ಮಾಡ್ತೀರಿ ಸರ್? ಆಯ್ತಾ, O&M ಸರ್, ಆಪರೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಅದರದ್ದು ಮೇಂಟೆನೆನ್ಸ್. ಸರ್ ಕೇಳಿಸ್ಕೊಂಬಿಡಿ ಸರ್, ನಟರಾಜ್ ಗೌಡ್ರು ಕೇಳಿಸ್ಕೊಳ್ಳಿ. ಆಪರೇಷನ್ ಹಂಗೆ ಮ್ಯಾನೇಜ್ಮೆಂಟ್ 262 ಕೋಟಿ ಎಸ್ಟಿಮೇಷನ್ ಇದ್ದಿದ್ದು 600 ಕೋಟಿಗೆ ತಲುಪಿ. ಇದನ್ನ ಯಾರನ್ನ ಹೊಣೆ ಮಾಡ್ತೀರಿ ಸರ್? ಈಗ ನೀವ್ ಹೇಳ್ದಂಗೆ ಬೆಲೆ ಹೆಚ್ಚಿಗೆ ಆಗಿದೆ. ಯಾಕಂದ್ರೆ ಸರ್ಕಾರ ಕಲ್ಲಿದ್ದಲ್ಲಿ ಯಾವ ರೀತಿ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ನಿಗದಿ ಯಾವ ರೀತಿ ಮಾಡ್ತಾ ಇದೆ, ಕೇಳಿ. ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಬಂದ ಮೇಲೆ ಒಂದು ದಿನ ಯಾರಿಗಾರು ವಿದ್ಯುತ್ ಕೊರತೆ ಆಗಿದೆ ಅಂತಿಲ್ಲ. ಯಾಕಂದ್ರೆ ನಾವು ಕೇವಲ ಈಗ ಬೆಲೆ ಈಗ ನಿರ್ವಹಣೆ ಮಾಡಬೇಕಾದ್ರೆ ವಾರ್ಷಿಕ ಪರಿಷ್ಕರಣೆ ಆಗೇ ಆಗುತ್ತೆ, ಬೆಲೆ ಹೆಚ್ಚಿಗೆ ಆಗುತ್ತೆ. ಈಗ ಫೇರ್ ಫಿಕ್ಸೇಷನ್ ಕಮಿಟಿ ಅಂತಿದೆ, ಏನು ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿ 2002 ಕಾಯ್ದೆ, ಕೇಂದ್ರ ಸರ್ಕಾರದ ಕಾಯ್ದೆ, ರಾಜ್ಯ ಸರ್ಕಾರ ಕಾಯ್ದೆ ಮಾಡಿರೋದಲ್ಲ, ಅದು ಕೇಂದ್ರ ಸರ್ಕಾರ ಮಾಡಿರೋ ಕಾಯ್ದೆ. ಅದ್ರ ಪ್ರಕಾರ 5% ಈ ಫೆಬ್ರವರಿದಲ್ಲಿ ಬೆಲೆ ಹೆಚ್ಚಿಗೆ ಮಾಡಬೇಕು. ಆದ್ರೆ ಹೌದು, ಸಾರ್ವಜನಿಕರ ಆಕ್ರೋಶ ಇತ್ತು. ನಾವು ಕೂಡ ಇಂಟರ್ನಲ್ಲಿ ಸರ್ಕಾರ ಕೇಳಿದ್ವಿ, ಬೇಕಾಗಿಲ್ಲ, ಇದು ಕಳೆದ ವರ್ಷ ಕಡೆ ಜಾಸ್ತಿ ಮಾಡಿದಿರಿ, ವರ್ಷ ಬೇಕಾಗಿಲ್ಲ ಅಂದ್ಮೇಲೆ ಅದನ್ನ ಡ್ರಾಪ್ ಮಾಡಿ ಆಗುತ್ತೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ ಈ ಮೆಟ್ರೋ ಫೇರ್ ಹೈಕ್ ಬಗ್ಗೆ ಮೆಟ್ರೋ ಪ್ರಯಾಣಿಕರು ಯಾರು ಕೂಡ ಮರೆಯಲ್ಲ ಸರ್. ಆದ ಚರ್ಚೆಗಳನ್ನ ಯಾರು ಮರೆಯೋದಿಲ್ಲ. ನಾವು ಇವ್ರು ಹೇಳ್ದಂಗೆ ಕರೆಕ್ಟ್, ಸುತ್ತಲೂ ಕಂಜೆಷನ್ ಕಮ್ಮಿ ಮಾಡಬೇಕು ಅಂತ ಹೇಳಿ ಈ ಸಬರ್ಬನ್ ರೈಲು ಯೋಜನೆ ತೆಗೆದುಕೊಂಡು ಬಂದ್ವಿ. ಖರ್ಗೆ ಅವರು ಅಲ್ಲಿ ಮಂತ್ರಿ ಆಗಿದ್ರು, ಅದು ಅಪ್ರೂವ್ ಮಾಡಿದ್ರು. ಆಯ್ತು, ಯೂನಿಯನ್ ಗೌರ್ಮೆಂಟ್ ಬದಲಾವಣೆ ಆಯ್ತು, ನರೇಂದ್ರ ಮೋದಿ ಅವರು ಬಂದು ವಾರ್ಷಿಕವಾಗಿ 10 ವರ್ಷದಲ್ಲಿ ಎಷ್ಟು ದುಡ್ಡು ಕೊಟ್ಟರು? ಫಸ್ಟ್ ವರ್ಷ ಕೊಟ್ಟರು 1 ಕೋಟಿ ರೂಪಾಯಿ. ಬೇಕಾಗಿರೋದು 17,000 ಕೋಟಿ ರೂಪಾಯಿ ಬೇಕಾಗಿದೆ ಸಬರ್ಬನ್ ರೈಲು ಯೋಜನೆಗೆ. 1 ಕೋಟಿ ರೂಪಾಯಿ ಬಜೆಟ್ ಇಟ್ಟರ್ರಿ. ಅದು ಒಂದು ಇದು ನಿಮ್ಮ ಸರ್ಕಾರ 10 ವರ್ಷಗಳಲ್ಲಿ ಮಾಡೋ ಸಾಧನೆ. ಪ್ರಶ್ನೆ ಕೇಳಬೇಕಾದ್ರೆ ಮುಂಚೆ ಸಿದ್ದರಾಮಯ್ಯನವರು ಇರುವಾಗ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷ ಅನ್ನೋ ಮೋಡಿತ್ತು. ಈಗ ಹೋಗಿ ಪಾಪ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವ್ರನ್ನ ಮೀಟ್ ಮಾಡಿ 26,000 ಕೋಟಿ ಕೇಳ್ಕೊಂಡು ಬಂದಿದ್ದಾರಂತೆ. ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಕುತ್ಕೊಂಡು ಬಿಜೆಪಿ ಅವ್ರನ್ನ ನಾವು ಪ್ರಶ್ನೆ ಮಾಡೋಣ. ಈಗ ಹೋಗಿ ಏನು ಫ್ರೆಂಡ್ಶಿಪ್ ನ ಹಸ್ತ ಚಾಚಿದ್ರು ಕೂಡ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ನೀಡಲಿಲ್ಲ ಅಂದ್ರೆ ಮತ್ತೂ ಒಂದು ಡಿಬೇಟ್ ಮಾಡೋಣ. ಬಟ್ ಸಂಜೀವ್ ಸರ್ ಕರೆಕ್ಟು, ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಬಗ್ಗೆ ಬಹುಶಃ ಯದು ಸರ್ ಹೇಳ್ತಾ ಇದ್ರು. ಪಾಪ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ತವರವರೆಗೂ ನಾನು ಮೆಟ್ರೋದಲ್ಲಿ ಹೋಗ್ತೀನಿ, ಝೀರೋ ಟ್ರಾಫಿಕ್ ಸಮಸ್ಯೆ ತಪ್ಪಿಸ್ಲಿಕ್ಕೆ, ಜನರ ಮೇಲೆ ಈ ಹೊರೆನ ತಪ್ಪಿಸ್ಲಿಕ್ಕೆ ಅಂತ ಹೇಳಿದ್ರು. ಮೀಡಿಯಾದಲ್ಲೂ ಕವರ್ ಮಾಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲೂ ಏನು ಹಾಡು ಹೋಗಲ್ಬಿಟ್ರು. ಬಟ್ ಸರ್ ಕನಕಪುರ ತನಕ ಅಂತೂ ಏನು ಅವ್ರು ಮೆಟ್ರೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಳ್ಕೊಂಡ್ರು, ಅದಾದ್ಮೇಲೆ ಅವ್ರ ಪ್ರೈವೇಟ್ ವೆಹಿಕಲ್ಗಳು ಬಂತು, ಕರ್ಕೊಂಡು ಹೋಯ್ತು. ಇದು ಅವ್ರ ಎಕ್ಸಾಂಪಲ್ ಆದ್ರೆ ಈಗ ಮೆಟ್ರೋದಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡ್ತಿರೋ ಅವ್ರಿಗೆ ಯಾರಿಗೆ ಸಿಕ್ಕಿದೆ ಸರ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ? ಈಗ ಏನಂದ್ರೆ ನಿಮ್ಮ ಪ್ರಶ್ನೆ ಇರೋದು, ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಬೇಕಾದ್ರೆ ಪೊಲಿಟಿಕ್ಸನ್ನು ಹೊರಗಡೆ ಇಟ್ಟು ಇನ್ಫ್ರಾಸ್ಟ್ರಕ್ಚರ್ನ ಪ್ಲಾನಿಂಗ್ ಮಾಡಬೇಕು. ಈಗ ಮೆಟ್ರೋ ಇರೋ ಕಾನ್ಸೆಪ್ಟ್ ಏನಂದರೆ ಈ ನಗರದ ಟ್ರಾಫಿಕ್ಕನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಮತ್ತು ನಗರದಲ್ಲಿ ಲೋ ಮಿಡಲ್ ಕ್ಲಾಸು ಟ್ರಾವೆಲ್ ಮಾಡಿ ಟೈಮ್ ಸೇವ್ ಮಾಡಿ ಮಾಡೋದಕ್ಕಂತ ಇರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ತುಮಕೂರಿಂದ ಬರೋರು ಬೆಂಗಳೂರಿಗೆ ಕೆಲಸಕ್ಕೆ, ಕೋಲಾರದಿಂದ ಬರೋರು ಅಥವಾ ಕನಕಪುರದಿಂದ ಬರೋರಿಗೆ ನಾವು ಈಗ ಎಕ್ಸಿಸ್ಟಿಂಗ್ ರೈಲ್ವೆ ಲೈನ್ ಏನಿದೆ, ಅವರೇನು ಕೇಂದ್ರ ಸರ್ಕಾರದ್ದು ಪ್ಲಾನಿಂಗ್ ಹೇಳಿದರು, ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ತುಮಕೂರಿಂದ ಪ್ರತಿದಿನ ಬರೋರನ್ನ ನೀವು ಯಶವಂತಪುರದವ್ರಿಗೆ ಕರ್ಕೊಂಡು ಬಂದರೆ ಅಲ್ಲಿಂದ ಮೆಟ್ರೋದಲ್ಲಿ ದೇ ಕ್ಯಾನ್ ಗೋ. ಸೊ ನಂದು ರಿಕ್ವೆಸ್ಟ್, ಈಗ ಇಷ್ಟು ವರ್ಷ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ರು ಅವರೆಲ್ಲ ಸೋಷಲಿಸ್ಟ್ ಬ್ಯಾಕ್ಗ್ರೌಂಡು ಈ ಥರದವರೆಲ್ಲ ಇದ್ದರು. ಈಗ ಫಸ್ಟ್ ಟೈಮ್ ದೇಶದಲ್ಲಿ ಒಬ್ಬರು ಬಿಸ್ನೆಸ್ ಮ್ಯಾನು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಿಮ್ಮ ವಾಹಿನಿ ಮೂಲಕ ಮನೆ ಮುಖ್ಯಮಂತ್ರಿಗಳಿಗೆ ಏನಂದರೆ, ಈ ಥರದ ಇನ್ಫ್ರಾಸ್ಟ್ರಕ್ಚರನ್ನು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಟೆಕ್ನಿಕಲ್ ಫೀಸಿಬಿಲಿಟಿ ಇನ್ ಟ್ರೂ ಸೆನ್ಸ್ ಆಗಬೇಕು. ನನಗೆ ತುಮಕೂರಿಗೆ ಬೇಕು, ನನಗೆ ಕನಕಪುರಕ್ಕೆ ಬೇಕು, ನನಗೆ ಮೈಸೂರಿಗೆ ಬೇಕು ಅಲ್ಲ. ಆ ಪ್ರಾಜೆಕ್ಟಿಂದ ಬೆಂಗಳೂರಿಗೆ ಹೇಗೆ ಅನುಕೂಲ ಆಗಬೇಕು ಮತ್ತು ಹೊರಗಡೆಯಿಂದ ಬೆಂಗಳೂರಿಗೆ ಬರುವಂಥವ್ರಿಗೆ ಏನು ಅನುಕೂಲ ಮಾಡಬೇಕು. ನೀವು ತುಮಕೂರಿಂದ ನೀವು ಇನ್ನೊಂದು 2 ಟ್ರೈನ್ ಬೆಳಗ್ಗೆ ಟೈಮು ಸಂಜೆ ಟೈಮು ಬಿಟ್ಟರೆ ತುಮಕೂರಿಂದ ಪ್ರತಿದಿನ ಬರೋರಿಗೆ ಅಥವಾ ಮಂಡ್ಯ ಮೈಸೂರಿಂದ ಬರೋರಿಗೆ
ಖಂಡಿತ ಅನುಕೂಲ ಆಗುತ್ತೆ. ನೀವು ಅವ್ರನ್ನ ಬಂದರೆ ಇಲ್ಲಿ ಡಿಕಂಜೆಸ್ಟ್ ಮಾಡಿ ಮೆಟ್ರೋ ನೆಟ್ವರ್ಕ್. ಮೆಟ್ರೋ ಶುಡ್ ಬಿ ಫಾರ್ ಅ ಸಿಟಿ, ನಾಟ್ ಫಾರ್ ಲಾಂಗ್ ಡ್ಯೂರೇಷನ್, ಫಾರ್ ಶ್ಯೂರ್. ಅದಕ್ಕೆ ನಿಜ ಕಡೆ ಗ್ರಾಹಕರ ಮೇಲೆ ಹೊರೆ ತಪ್ಪಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ 4-5 ಡಿಬೇಟ್ ಮಾಡ್ಬಿಟ್ಟಿದೀವಿ. ಬಟ್ ಒಂದು ಪ್ರಾಪರ್ ಸೊಲ್ಯೂಷನ್ ಅನ್ನೋದನ್ನ ಸರ್ಕಾರ ಆಲಿಸ್ಲಿಕ್ಕೂ ಕೂಡ ಸಿದ್ಧವಿಲ್ವಾ ಅನ್ನೋ ರೀತಿಯಲ್ಲಿ ನಮಗೆ ಪ್ರತಿಸ್ಪಂದನೆ ವ್ಯಕ್ತವಾಗ್ತಿರೋದು. ಏನ್ ಹೇಳ್ತೀರಿ ಸರ್? ಆಯ್ತು, ಸಾಲ ಆಗಿದೆ, ಇವಾಗ ಹೊರೆನೂ ಆಗಿದೆ, ಏನ್ ಮಾಡಬಹುದು ಅಂತ? ಮೇಡಮ್ ಅದೇ ಮೇಡಮ್, ಇವಾಗ ನಾನ್ ಫೇರ್ ರೆವೆನ್ಯೂ ಜನರೇಷನ್ ಏನಿದೆಯಲ್ಲ ಇದನ್ನ ಹೆಚ್ಚಿಗೆ ಮಾಡಬೇಕು. ಇವಾಗ ಆಗಲೇ ಆರ್ಥಿಕ ತಜ್ಞರು ಸಲಹೆ ಕೊಟ್ಟರು, ಇದನ್ನ ಇಷ್ಟು ವರ್ಷ ಸರಿಯಾಗಿ ಮಾಡಿಲ್ಲ. BMRCL ಫೇಲ್ಯೂರ್ ಆಗಿದೆ ಅದರಲ್ಲಿ. ಇವಾಗ ನೀವು ಡೆಲ್ಲಿ ಮೆಟ್ರೋ ತಗೊಂಡ್ರೆ, ಬೇರೆ ಕಡೆ ತಗೊಂಡ್ರೆ ಅಪ್ ಟು 13-15% ನಾನ್ ಫೇರ್ ರೆವೆನ್ಯೂ ಜನರೇಟ್ ಮಾಡಿದ್ದಾರೆ. ಸೊ BMRCL ಅದು ಮಾಡಿಲ್ಲ, ಅಲ್ಲಿ ದಾರಿ ಹುಡುಕ್ಬೇಕು. ನೆಕ್ಸ್ಟ್ ಮೇಡಮ್, ಇವಾಗ ನಾನು ಹೇಳೋದು, ಕೇಂದ್ರ ಸರ್ಕಾರ ಮೊನ್ನೆ ಮೋದಿ ಅವರು ಹೇಳಿದ್ದಾರೆ ಎಲ್ಲರೂ ಮೆಟ್ರೋ ಬಳಸಿ ಅಂತ, ಪೆಟ್ರೋಲ್ ಎಲ್ಲ ದುಬಾರಿ ಹಾಕಿದೆ ಅಂತ. ಖಂಡಿತ ಹಂಗಾರೆ ಅವರು ಸ್ವಲ್ಪ ಸಬ್ಸಿಡೈಸ್ ಮಾಡಲಿ, ರಾಜ್ಯ ಸರ್ಕಾರ ಕೂಡ ಸಬ್ಸಿಡೈಸ್ ಮಾಡಲಿ. ಇವಾಗ ಅದ್ರ ಇವಾಗ ನೋಡಿ ಮೇಡಮ್, ಈಗ ಏನು ಕನಕಪುರ, ತುಮಕೂರು ಎಲ್ಲಾನು ನೀವು ಹೇಳ್ದಂಗೆ ಅದೆಲ್ಲ ಸ್ವಲ್ಪ ತಾತ್ಕಾಲಿಕ ತಡೆ ಹಿಡಿದು ಸಬರ್ಬನ್ ರೈಲ್ವೇಸ್, ರಿಂಗ್ ರೈಲ್ವೇಸ್ ಬಗ್ಗೆ ಯೋಚನೆ ಮಾಡಿ. ನನಗನ್ಸೋದು ಮೇಡಮ್, ಜನಸಾಮಾನ್ಯರಿಗೆ ಅನ್ಸೋದು ದೊಡ್ಡ ಪ್ರಾಜೆಕ್ಟ್ಗಳು ಯಾಕೆ ರಾಜಕಾರಣಿಗಳಿಗೆ ಇಷ್ಟ ಅಂದ್ರೆ, ಏನೋ ಕಮಿಷನ್ ಬರುತ್ತೆ ಅಂತ ಜನ ಮಾತಾಡ್ತಾರೆ. ಅದು ನಿಜ ಅಂತ ಅನ್ಸ್ಬಿಡುತ್ತೆ ಕೆಲಸತಿ. 40% ಅಂತ ಮಾತಾಡ್ತಾರೆ, ಇನ್ನೊಬ್ರು 50% ಅಂತ ಮಾತಾಡ್ತಾರೆ. ಅದಕ್ಕೆ ದೊಡ್ಡ ಪ್ರಾಜೆಕ್ಟ್ಗಳನ್ನ, ವೈಟ್ ಎಲಿಫೆಂಟ್ ಪ್ರಾಜೆಕ್ಟ್ಗಳನ್ನ ನಿಲ್ಲಿಸ್ಬಿಟ್ಟು ಮೇಡಮ್, ಜನಗಳಿಗೆ ಹೆಂಗೆ ಇವಾಗ ನೋಡಿ ಮೇಡಮ್, ಹಿಂಗೆ ಮಾಡ್ತಾ ಹೋದ್ರೆ ಎಲ್ಲ ಫೈನಲ್ ಜನಗಳ ಮೇಲೆ ಹೊರೆ ಬರುತ್ತೆ. ಅದಕ್ಕೆ ಇವಾಗ ಒಂದು ಪ್ರಾಪರ್ ಪ್ಲಾನಿಂಗ್ ಬೇಕು, ಫಾರ್ ವಿಷನ್ ಬೇಕು. ಬೆಂಗಳೂರಿನಲ್ಲಿ ISC ಇದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇದೆ, ರಾಮನ್ ಇನ್ಸ್ಟಿಟ್ಯೂಟ್ ಇದೆ. ಇಲ್ಲೆಲ್ಲ ಹೋಗಿ ಆರ್ಥಿಕ ತಜ್ಞರು, ಸಲಹೆಗಾರನೆಲ್ಲ ಕರ್ಕೊಂಡ್ಬಂದು ಇವ್ರು ಯಾರು ಒಪಿನಿಯನ್ ಕೇಳಲ್ಲ ಮೇಡಮ್. ಸರ್ಕಾರ ಇವತ್ತು ಬೇಜಾರು ವಿಷಯ ಅಂದ್ರೆ ಯಾರನ್ನೂ ಕೇಳಲ್ಲ. ಮೊನ್ನೆ ISC ರಿಪೋರ್ಟ್ ಬಂದಿದೆ, ಯಾರು ಸರ್ಕಾರ ಬಂದು ಕೇಳಿದ್ದಾರೆ? ಯಾರು ಕೇಳಲ್ಲ. ಎಷ್ಟು ಪ್ರಾಬ್ಲಮ್ ಇದೆ, ಹೆಂಗ್ ಸಲ್ಯೂಟ್ ಮಾಡೋಣ, ಕೇಳಲ್ಲ. ಇದನ್ನ ಮಾಡಿದ್ರೆ ಏನಂದ್ರೆ ಪ್ರಾಬ್ಲಮ್. ಯಾಕಂದ್ರೆ ಸಲಹೆಗಾರರು ಕೊಡೋದು ಏನಂದ್ರೆ ಕಾಸ್ಟ್ ಎಫೆಕ್ಟಿವ್ ಕೊಡ್ತಾರೆ, ಅದ್ರಲ್ಲಿ ಕಮಿಷನ್ ಮಾಡಕ್ಕಾಗಲ್ಲ. ಅವ್ರು ಕೊಟ್ರೆ ಒಳ್ಳೆ ವಿಚಾರಗಳು ಕೊಡ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಎನ್ಕರೇಜ್ ಮಾಡಕ್ ಹೇಳ್ತಾರೆ, ಅದರಲ್ಲೂ ಕಮಿಷನ್ ಮಾಡಕ್ಕಾಗಲ್ಲ. ಮೋಸ್ಟ್ಲಿ ಇವ್ರದೆಲ್ಲ ಹೆಂಗಿರುತ್ತೆ ಅಂದ್ರೆ ಮೇಡಮ್, ಈ ಆಲೋಚನೆ ಮೋಸ್ಟ್ಲಿ ಈಗ ತುಮಕೂರು, ಕನಕಪುರ ಎಲ್ಲ ಮಾಡಿದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅದರಿಂದ ಏನೋ ಬರುತ್ತೋ ವರಮಾನಗಳು ನಮ್ಗೆ ಗೊತ್ತಿಲ್ಲ. ನೀವು ಜನಸಾಮಾನ್ಯರು, ನೀವು ಸಾಮಾನ್ಯ ಜನಸಾಮಾನ್ಯರು ಮಾತಾಡ್ಕೊಳ್ಳೋದು ನಾನು ಹೇಳ್ತಾ ಇದ್ದೀನಿ ಮೇಡಮ್. ಇಲ್ಲಿ ಮೇಡಮ್ ನಮಗ್ ಬೇಕಾಗಿರೋದು ಬೆಂಗಳೂರು ಕನೆಕ್ಟಿವಿಟಿನ ಚೆನ್ನಾಗಿ ಮಾಡಿ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿನ ಇಲ್ವೇ ಇಲ್ಲ ಮೇಡಮ್, ಬಸ್ಗಳಿಲ್ಲ ಸರಿಯಾಗಿ, ಪಾರ್ಕಿಂಗ್ ಫೆಸಿಲಿಟೀಸ್ ಇಲ್ಲ ಎಷ್ಟೋ ಕಡೆಯಲ್ಲಿ. ಇವಾಗ ಎಷ್ಟೊಂದು ಕಡೆ ಯಾರ್ಯಾರಿಗೋ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಅದೇ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಮೆಟ್ರೋಗಿಂತ. ಇಲ್ಲೆಲ್ಲ ಮೇಡಮ್ 6,000 ಮೇಡಮ್, ನನಗೆ 30,000 ಬಂದ್ರೆ 6,000 ಮೆಟ್ರೋ ಖರ್ಚಾಗ್ತಿದೆ. ಆಲ್ಮೋಸ್ಟ್ ನೀವು ತಗೊಂಡ್ರೆ ಮೇಡಮ್ ಎಷ್ಟಾಯ್ತು? 25% ಆಫ್ ಮೈ ಇನ್ಕಮ್ ಇಸ್ ಗೋಯಿಂಗ್ ಟು ಮೆಟ್ರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಅಂದ್ರೆ ಹೆಚ್ಚಿಗೆ ಮಾಡಿ ಬಿಟ್ಬಿಡ್ತಾರೆ ಮೇಡಮ್. ಎಲ್ಲ ನಾವಿನ್ ರೋಡ್ ಮೇಲೆ ಹೋಗಬೇಕಾಗುತ್ತೆ ಅಷ್ಟೇ. ರೋಡಲ್ಲಿ ಹೋಗೋಣ ಅಂದ್ರೆ ಮೋದಿ ಅವ್ರ ಕೃಪಾ ಕಟಾಕ್ಷ, ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಇದೆ. ಹಿಂದೆಲ್ಲ ಹೋಗೋಣ ಅಂದ್ರೆ ಒಟ್ಟಲ್ಲಿ ಎರಡೂ ಸರ್ಕಾರಗಳು ಮೇಡಮ್ ನಮಗೆ ಬದುಕಕ್ಕೆ ಆಗದಿರೋ ವಾಸ್ತವ ಮಾಡ್ತಿದ್ದಾರೆ. ಬರೋ ದಿನಗಳಲ್ಲಿ ಜನಗಳು ಖಂಡಿತ ಮೇಡಮ್, ನಾವು ಇವಾಗಲೂ ಎಚ್ಚರಿಕೆ ಕೊಡ್ತಾ ಇದೀವಿ, ಎರಡೂ ಸರ್ಕಾರಗಳು ಬಗೆಹರಿಸಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಗಳು ಖಂಡಿತ ನಾವು ಮಾಡ್ತೀವಿ ಗ್ರಾಹಕರು ಅಂತ ನಾವು ಎಚ್ಚರಿಕೆ ಕೊಡ್ತೀವಿ. ಕೇಶವ್ ಸರ್, ನಮ್ಮ ವೀಕ್ಷಕರೊಬ್ರು ನಮ್ಮ ಡಿಜಿಟಲ್ ನಲ್ಲಿ ಕಾಮೆಂಟ್ ಹಾಕಿರೋದು, ಆರ್ಬಿಟ್ರೇಷನ್ ಅಂತ ಹೇಳಿ ಒಂದೇನಾದ್ರೂ ಮಾಡಬಹುದಾ? ಈಗ ಬ್ಯಾಂಕು ಜೊತೆಗೆ BMRCL ನಡುವೆ ಏನಾದ್ರೂ ಒಪ್ಪಂದದ ಮಾತುಕತೆ ಆಯ್ತಪ್ಪ, ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ, ನಾವು ಹಿಂದೆ ಹೆಡ್ಜಿಂಗ್ ಮಾಡ್ಕೊಳ್ಳಿಲ್ಲ, ಈಗ ಆಲ್ಟರ್ನೇಟಿವ್ ಆಗಿ ಏನಾದ್ರೂ ಒಂದು ಹಂತಕ್ಕೆ ಮಾತುಕತೆ ನಡೆಸುವ ಪಾಸಿಬಿಲಿಟೀಸ್ ಇದೆಯಾ ಅಂತ ಹೇಳಿ ನಿಮಗೆ ಪ್ರಶ್ನೆ ಕೇಳಿ ಅಂತ ಹೇಳಿದ್ದಾರೆ ವೀಕ್ಷಕರು. ಹೆಡ್ಜಿಂಗ್ ಈಗಲೂ ಪಾಸಿಬಿಲಿಟಿ ಇದೆ, ಆದ್ರೆ ಏನಂದ್ರೆ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಇದನ್ನ ಪೇ ಮಾಡಕ್ಕೆ ಗ್ಯಾರಂಟಿ ಕೊಟ್ಟಿರ್ತಾರೆ. ಸೊ ಹಂಗಾಗಿ ನಮ್ ಕೈಲಿ ಆಗ್ತಿಲ್ಲ ಅನ್ನುವಂತಹ ಒಂದು ಇದನ್ನ ತೋರಿಸ್ಲಿಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ನಮ್ಗೆ ಇನ್ನೂ ಮತ್ತೆ ಸಾಲ ಬೇಕಾಗುತ್ತೆ. ದಿಸ್ ನಾಟ್ ದಿ ಎಂಡ್ ಆಫ್ ಇಟ್. ಸೊ ಹಂಗಾಗಿ ಈ ಪ್ರಾಜೆಕ್ಟ್ ಗೆ ಹೆಚ್ಚಿನ ಆ ಪ್ರಯತ್ನ ಮಾಡ್ಲಾರು ಅಂತ ನನ್ಗೆ ಅನ್ಸುತ್ತೆ. ಏನ್ ಮಾಡಬಹುದು ಅಂದ್ರೆ, ಒಂದ್ ವೇಳೆ ತುಂಬಾ ಅನಿವಾರ್ಯ ಆದ್ರೆ ಗವರ್ಮೆಂಟ್ ಆಫ್ ಇಂಡಿಯಾನ ಅಪ್ರೋಚ್ ಮಾಡಿ LIC ಇಂದನೋ SBI ಇಂದನೋ ನಮ್ಗೆ ಲಾಂಗ್ ಟರ್ಮ್ ರುಪಿ ಲೋನ್ ಅಲ್ಲಿ ತಗೊಂಡು ಅದರಿಂದ ಗ್ರಾಹಕರಿಗೆ ವರ್ಗಾವಣೆ ಮಾಡದೆ ಗ್ರಾಜುಯಲ್ ಆಗಿ ಪ್ರೈಸಸ್ ನ ಇನ್ಕ್ರೀಸ್ ಮಾಡ್ದಂಗೆ ಅದನ್ನ ವಾಪಸ್ ಕಟ್ಟುವ ಪ್ರಯತ್ನವನ್ನ ಮಾಡಬಹುದು ಅಂತ ಕಾಣುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ, ಇವ್ರದ್ದು ಪ್ರಾಪರ್ಟಿ ನೀವು ನೋಡಿದ್ರೆ, ಮೆಟ್ರೋ ಟ್ರೈನ್ಸ್ ಇತ್ತೀಚೆಗೆ ನೋಡಿದ್ರೆ ಸಾಕಷ್ಟಿದೆ. ಅದನ್ನ ಎಲ್ಲವನ್ನು ಕಮರ್ಷಿಯಲ್ ಯೂಸ್ಗೆನು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಆ ಸ್ಪೇಸ್ ಅನ್ನ ತುಂಬಾ ಕರೆಕ್ಟ್ ಆಗಿ ಒಬ್ಬ ಆರ್ಕಿಟೆಕ್ಚರ್ ಕಡೆಯಿಂದ ಮಾಡಿಸಿದ್ದಾರೆ. ಅದನ್ನ ಸ್ಪೇಸ್ ನ ಕಮರ್ಷಿಯಲ್ ಯೂಸ್ಗೆ, ಆಫೀಸ್ ಸ್ಪೇಸ್ಗೆ, ರಿಟೈಲರ್ಸ್ಗೆ ಈ ತರದ್ದೊಂದು ಮಾಡ್ತಾ ಹೋದ್ರೆ ಈವನ್ ಅದಕ್ಕೆ ಕೂಡ ಬಂದು ಜನ ಈಗ ಅಲ್ಲಿಗೆ ಬಂದಾಗ ಒಂದಷ್ಟು ಪರ್ಚೇಸ್ ಕೂಡ ಮಾಡ್ಕೊಂಡು ಹೋಗ್ತಾರೆ. ಈವನ್ ಅದನ್ನ ಕಾರ್ಗೋ ಸರ್ವಿಸಸ್ ಅಲ್ಲಿ ಯೂಸ್ ಮಾಡಿ ಅದನ್ನ ಮಾತ್ರ ದುಡ್ಡು ಮಾಡ್ಬೋದು. ಅವರು ಏನ್ ಮಾಡಕ್ಕೆ ಆಗಲ್ಲ ಅಂತಲ್ಲ. ಸೊ ಈ ತರದನ್ನ ಯೋಚನೆ ಮಾಡ್ಲಿ ಅಂತ. ಮತ್ತೆ ಅಗ್ರೆಸಿವ್ ಆಗಿ ಕೆಲವು ಯೋಜನೆಗಳನ್ನ ಟೈಮ್ ಲೈನ್ ಅಲ್ಲಿ ಶುರು ಮಾಡ್ಬೇಕು. ಸಬರ್ಬನ್ ಟ್ರೈನ್ ಇಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಟರ್ನೇಟಿವ್ ನನ್ನ ಪ್ರಕಾರ. ಯಾಕಂದ್ರೆ ತುಂಬಾ ಹೆಚ್ಚು ಖರ್ಚಾಗಲ್ಲ ಜನರಿಗೆ. ಈಗ ಇರುವಂತ ಎಕ್ಸಿಸ್ಟಿಂಗ್ ಲೈನ್ಸ್ ಹತ್ರನೇ ನಾವು ಹಾಕೊಂಡು ಹೋಗ್ತೀವಿ. ಅದೇನು ಎನ್ಕ್ರೋಚ್ ಆಗಿರುತ್ತೆ, ಇಲ್ಲ ಸ್ವಲ್ಪ ಮಾತ್ರ ಎಕ್ಸ್ಟ್ರಾ ಸ್ಪೇಸ್ ಬೇಕಾಗತ್ತೆ. ಅದು ಕೂಡ ತುಂಬಾ ಕುಂಠಿತ ಸಾಕ್ತಾ ಇದೆ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಂತೂ ತುಂಬಾ. ನೀವು ನೋಡಿದ್ರೆ ಇಲ್ಲಿವರೆಗೂ ಯಾವ್ದು ನಮ್ಗೆ ಸಬರ್ಬನ್ ರೈಲ್ ಯಶಸ್ವಿಯಾಗಿ ಬರ್ತಾ ಇದೆ ಅಂತ, ನನ್ಗೆ ಹೊಸ ಲೈನಲ್ಲಿ ಆಗಿದೆ ಅಂತ ನೀವು ಹುಡುಕಿದ್ರೆ ಸಿಕ್ಕಲ್ಲ. ಸೊ ಅದನ್ನ ಹೇಳ್ತಾನೆ ಇದಾರೆ. ನಾವು ಏರ್ಪೋರ್ಟ್ ಒಂದು ಮಾಡಿದ್ವಿ, ಅದನ್ನು ಸಕ್ಸಸ್ಫುಲ್ ಆಗ್ಲಿಲ್ಲ.
ಆನಂತರ ಇಲ್ಲ 2 ಹೊಸ ಲೈನ್ ಹಾಕಿ ಕಂಟಿನ್ಯೂಸ್ ಬಿಡ್ತೀವಿ ಅಂತ. ಅದಿನ್ನು ಇದಕ್ಕೂ ಕೂಡ ಯಶವಂತಪುರದಿಂದ ಮುಂದಕ್ಕೆ ಬರ್ಲಿಲ್ಲ ಅದು ಈ ಕಡೆಗೆ. ಆ ಕಡೆ ಹೆಬ್ಬಾಳವರೆಗೂ ಹೋಗ್ತಾ ಇದೆ, ಅದು ಕುಂಟುತ್ತಾ ಹೋಗ್ತಾ ಇದೆ. ಅದು ರೋಡ್ ಟ್ರಾನ್ಸ್ಪೋರ್ಟ್ ಕೂಡ ಸ್ಲೋ ಆಗ್ಬಿಟ್ಟಿದೆ ಆ ಕಾರಣಕ್ಕಾಗಿ. ಸೊ ಹಂಗಾಗಿ ಟೈಮ್ ಶೆಡ್ಯೂಲ್ ಅಲ್ಲಿ ಮಾಡ್ಲಿ, ಒಂದು ಅಗ್ರೆಸಿವ್ ಆಗಿ ನಾವ್ ಯಾವಾಗ್ಲೂ ಯಾವ್ಯಾವ್ದು ಬೇರೆ ದೇಶಗಳನ್ನ ನೆನೆಸ್ಕೊಂಡು ಆ ರೀಲ್ ಗಳಲ್ಲಿ ನೋಡ್ತಾ ಇರ್ತೀವಿ, 7 ದಿನದಲ್ಲಿ ಕಟ್ಟಿದ್ರು, 25 ದಿನದಲ್ಲಿ ಕಟ್ಟಿದ್ರು, 30 ದಿನದಲ್ಲಿ ಕಟ್ಟಿದ್ರು ಅಂತ. ನಮ್ಮ ದೇಶದಲ್ಲೂ ಅಂತ ತಂತ್ರಜ್ಞಾನಿಗಳಿದ್ದಾರೆ. ತಂತ್ರಜ್ಞಾನ ಕೂಡ ನಾವು ತಗೊಳ್ಳೋಣ ಬೇರೆ ದೇಶದಿಂದ ಅಂತ ಸಂದರ್ಭ ಬಂದ್ರೆ. ಬೇರೆ ಯಾವ್ದಕ್ಕೋ ದುಡ್ಡು ಖರ್ಚು ಮಾಡೋ ಬದಲು ಇದಕ್ಕೆ ತಗೊಂಡು ಟೈಮ್, ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಇಟ್ಕೊಂಡು ಅದನ್ನ ಕಂಪ್ಲೀಟ್ ಮಾಡ್ತಾ ಹೋದ್ರೆ ಖಂಡಿತ ಸರ್ಕಾರಕ್ಕೂ ಒಳ್ಳೇದಾಗತ್ತೆ. ಯಾಕಂದ್ರೆ ಟೈಮ್ ಕರೆಕ್ಟ್ ಆಗಿ ಮುಗಿದ್ರೆ ಅದರಿಂದ ರೆವೆನ್ಯೂ ಬರ್ತಾ ಇರುತ್ತೆ, ಈಸಿಯಾಗಿ ಕಟ್ಟಿ ತೀರಿಸಬಹುದು ನಾವು. ಆ ತರ ಮಾಡ್ಲಿ ಅಂತ ನನ್ನ ಆಶಯ. ರೈಟ್ ಸರ್, ಥ್ಯಾಂಕ್ ಯು ಕೇಶವ್ ಸರ್. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ ವೀಕ್ಷಕರಿಗೆ, ಈ ಹೆಚ್ಚುವರಿ ಹೊರೆ ಏನಾಗ್ತಾ ಇದೆ ಮೆಟ್ರೋ ಮೇಲೆ, ಅದ್ರ ಮೂಲಕ ಗ್ರಾಹಕರ ಮೇಲೆ ಆಗೋ ಪಾಸಿಬಿಲಿಟೀಸ್ ಇದೆ, ಇದಕ್ಕೆ ಯಾರನ್ನು ದೂಷಣೆ ಮಾಡೋದು, ರಾಜ್ಯ ಸರ್ಕಾರವನ್ನ, ಕೇಂದ್ರ ಸರ್ಕಾರವನ್ನ, ಅಥವಾ BMRCL ಅನ್ನ ಅಂತಂದ್ರೆ 76% ಜನ ರಾಜ್ಯ ಸರ್ಕಾರ ಅಂತ ಹೇಳಿದ್ದಾರೆ, ಈ 17% ಕೇಂದ್ರ ಸರ್ಕಾರ ಅಂತ ಹೇಳಿ. ಹೊಣೆ ಯಾರೇ ಇರಲಿ, ಆದರೆ ಆ ಹೊರೆ ಗ್ರಾಹಕರ ಮೇಲೆ ಬರ್ದೇ ಇರೋ ರೀತಿಯಲ್ಲಿ ಎರಡೂ ಸರ್ಕಾರಗಳು ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋ ರೀತಿಯಲ್ಲಿ ಹೋಗ್ಲಿ ಅಂತ ಹೇಳಿ ಆಶಿಸ್ತಾ, ಅದೆರಡೂ ಪ್ರಯತ್ನ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಾರ್ಟಿಯಿಂದ ಆಗಲಿ ಅಂತ ಹೇಳಿ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.